ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ, ಆಪ್ಕಿ ಅದಾಲತ್ಗೆ ನಿಮಗೆ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಆಗಿರೋರು ಸಿನಿಮಾ ಜಗತ್ತಿನ ಎಂತ ತಾರೆ ಅಂತಂದ್ರೆ, ಅವರು ಮುಂಬೈಗೆ ಹೀರೋ ಆಗೋದಿಕ್ ಬರ್ಲಿಲ್ಲ, ಓದೋದಿಕ್ಕೆ ಅಂತ ಬಂದಿದ್ರು. ಇವರು ಎಂತ ಫಿಲ್ಮ್ ಸ್ಟಾರ್ ಅಂದ್ರೆ, ಇವರನ್ನ ನೀವು ಆಕ್ಷನ್ ಹೀರೋ ಆಗಿ ಒಪ್ಕೊಂಡಿದ್ದೀರಾ. ಕಾಮಿಡಿನಲ್ಲಿ, ಟ್ರಾಜಿಡಿನಲ್ಲಿ, ರೊಮ್ಯಾನ್ಸ್ ಅಲ್ಲಿ, ಡ್ಯಾನ್ಸ್ ಅಲ್ಲಿ ಎಲ್ಲದರಲ್ಲೂ ಒಂದರ ನಂತರ ಒಂದು ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಪ್ಲೀಸ್ ವೆಲ್ಕಮ್ ಖಿಲಾಡಿಯೋಂ ಕೆ ಖಿಲಾಡಿ ಅಕ್ಷಯ್ ಕುಮಾರ್. ಮತ್ತೆ ಇವತ್ತಿನ ನಮ್ಮ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಜಡ್ಜ್ ಆಗಿ ಬಂದಿದ್ದಾರೆ ಜನಪ್ರಿಯ ಸಿನಿಮಾ ಕ್ರಿಟಿಕ್ ಸೋನಲ್ ಕಾಲ್ರಾ. ಮತ್ತೆ ನಾವು ಇವತ್ತಿನ ಮೊಕದ್ದಮೆ ಶುರು ಮಾಡೋದಕ್ಕಿಂತ ಮುಂಚೆ, ಪ್ರಶ್ನೆಗಳ ಸರಣಿಯನ್ನ ಆರಂಭ ಮಾಡೋದಕ್ಕಿಂತ ಮುಂಚೆ ಸೋನಲ್ ಕಾಲ್ರಾ ಅವರ ಅನುಮತಿ ಪಡಿತಾ ಇದ್ದೇನೆ ಇವತ್ತಿನ ಮೊಕದ್ದಮೆ ಶುರು ಮಾಡೋದಕ್ಕೆ. ಸಂಪೂರ್ಣ ಒಪ್ಪಿಗೆ ಇದೆ, ಕಾರ್ಯಾಚರಣೆಯನ್ನು ಮುಂದುವರಿಸಿ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಫಿಲ್ಮ್ ಸ್ಟಾರ್ ಅಕ್ಷಯ್ ಕುಮಾರ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಅಕ್ಷಯ್ ಕುಮಾರ್ ಮೇಲಿರುವ ಆರೋಪವೆಂದರೆ ಇವರ ಆಕ್ಟಿಂಗಿಗೆ ಇಂದಿಗೂ ಕೂಡ ರೆಕಗ್ನಿಷನ್ ಸಿಗುವುದಿಲ್ಲ ಎಂಬುದು. ಅಕ್ಷಯ್ ಅವರೇ, ಈ ಮಾತು ನಿಜನಾ? ನೀವು ಶುರು ಮಾಡಿದಾಗ ನಿಮ್ಮ ಕರಿಯರ್ನ ಒಂದ್ ಮಾತು ಕೇಳಿ ಬರ್ತಾ ಇತ್ತು, ಫಿಲ್ಮ್ ಸೆಟ್ನ ಫರ್ನಿಚರ್ ಅಲ್ಲಿ ಮತ್ತೆ ಅಕ್ಷಯ್ ಕುಮಾರ್ ಅವರಲ್ಲಿ ಯಾವುದೇ ವ್ಯತ್ಯಾಸ ಇರಲಿಲ್ಲ. ಹೌದು, ಖಂಡಿತ. ಇದು ಯಾರು ಹೇಳಿರ್ಲಿಲ್ಲ, ನಾನೇ ಹೇಳಿದ್ದೆ. ಮತ್ತೆ ವಿಪರ್ಯಾಸ ಏನು ಅಂದ್ರೆ, ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಫಿಲ್ಮ್ ಲೈನ್ಗೆ ಬಂದೆ. ಆಮೇಲೆ ನಾನು ಇದ್ರಲ್ಲೇ ಮುಂದುವರೆದೆ. ಇನ್ನೊಂದು ವಿಷಯ ಏನು ಅಂದ್ರೆ, ನಾನು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದಾಗ ಅವಾಗೆ ಕ್ಯಾಮ್ರಾ ಫಸ್ಟ್ ಟೈಮ್ ನೋಡಿದ್ದು, ಕ್ಯಾಮ್ರಾ ಹೇಗಿರುತ್ತೆ ಅಂತ. ಮತ್ ನಾನು ಏನೇ ಕಲ್ತ್ರು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಇಂದ ಕಲ್. ಮಹೇಶ್ ಭಟ್ ಅವ್ರು ಹೇಳಿದ್ರು, ಆಕ್ಷನ್ ಮಾಡಿಸ್ಬೇಕು ಅಂತಂದ್ರೆ ಅಕ್ಷಯ್ ಕುಮಾರ್ ಅವ್ರನ್ನ ತಗೊಳ್ಳಿ, ಆಕ್ಟಿಂಗ್ ಮಾಡಿಸ್ಬೇಕು ಅಂತಂದ್ರೆ ಖಂಡಿತ ತಗೋಬೇಡಿ. ಸರಿ ಹೇಳಿದ್ದಾರೆ ಅಂದ್ರೆ, ಅವರು ಸರಿ ಹೇಳಿದ್ದಾರೆ. ಯಾಕಂದ್ರೆ ಆಕ್ಟಿಂಗ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿರ್ಲಿಲ್ಲ ಇನ್ನು. ಈಗ 25 ವರ್ಷಗಳಾಗಿದೆ, 100 ಸಿನಿಮಾಗಳನ್ನ ಮಾಡಿದ್ದೀರಾ, ಈಗ ಆಕ್ಟಿಂಗ್ ಬಗ್ಗೆ ಗೊತ್ತಾಗಿರ್ಬೇಕು. ಇಲ್ಲ ಸರ್, ಈಗ್ಲೂ ನೀವು ಆ ತರ ನೋಡಕ್ ಹೋದ್ರೆ, ಅಂದ್ರೆ ಈ ಅವಾರ್ಡ್ ಫಂಕ್ಷನ್ಸ್ ಎಲ್ಲ ನಡೆಯುತ್ತಲ್ಲ, ಅಲ್ಲಿ ಅವಾರ್ಡ್ ಬರ್ಬೇಕು ಅಂದ್ರೆ ಈಗ್ಲೂ ಆಕ್ಟಿಂಗ್ ಬರಲ್ಲ ನನಗೆ ಬರಲ್ಲ ಆಕ್ಟಿಂಗ್ ಅಷ್ಟೊಂದಿನ. ಕ್ರಿಟಿಕ್ ಮಾಡೋರು ಹೊಗಳೋದು ಇಲ್ಲ, ಮತ್ತೆ ನಿಮ್ಗೆ ಅವಾರ್ಡ್ ಕೂಡ ಕೊಡಲ್ಲ. ಈಗ ಅವಾರ್ಡ್ ಫಂಕ್ಷನ್ ನಡೀತಿರ್ಬೇಕಾದ್ರೆ ಕೆಲವರು ಆಯೋಜಕರು ಕಾಲ್ ಮಾಡ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವು ಫಿಲ್ಮ್ ಫೇರ್ ಅಂದ್ರೆ ಆ ಸ್ಟೇಜ್ ಮೇಲೆ ಏನಾದ್ರೂ ನೀವು ಪರ್ಫಾರ್ಮ್ ಮಾಡಿದ್ರೆ ನಿಮಗೆ ಅರ್ಧ ದುಡ್ಡು ಕೊಡ್ತೀವಿ, ಮತ್ತೆ ಅವಾರ್ಡ್ನು ಬರುತ್ತೆ ನಿಮಗೆ ಅಂತ. ಸೊ ನಾನೇನ್ ಹೇಳ್ದೆ ಅಂದ್ರೆ, ನೀವು ಫುಲ್ ಹಣ ಕೊಟ್ಬಿಡಿ, ಅವಾರ್ಡ್ ನಿಮ್ಮ ಮನೇಲಿ ನೋಡಿ, ಏರ್ ಲಿಫ್ಟ್ ಅಂತ ಸಿನಿಮಾಗೆ ನಿಮ್ಗೆ ಅವಾರ್ಡ್ ಸಿಗದೆ ಇದ್ದಾಗ ನಾನ್ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ದೊಡ್ಡ ಕ್ಯಾಂಪೇನ್ ನಡೀತು. ನಿಮ್ಮ ಎಲ್ಲ ಫ್ಯಾನ್ಸ್ ಹೇಳ್ತಾ ಇದ್ರು, ಈ ಅವಾರ್ಡ್ಸ್ ಗಳೆಲ್ಲ ವೇಸ್ಟ್ ಅಂತ. ಇಲ್ಲ ಸರ್, ನಾನು ಅವ್ರು ಯಾಕೆ ಹಾಗೆ ಹೇಳಿದ್ರು ಅಂತ ನಾನು ಹೇಳಕ್ ಆಗಲ್ಲ. ಬಟ್ ಇದೆಲ್ಲ ಅವರ ಪ್ರೀತಿ, ನನ್ ಮೇಲೆ ಪ್ರೀತಿ, ಅವ್ರ ದೊಡ್ಡ ಗುಣ ಅಷ್ಟೇ, ಬೇರೆ ಏನಿಲ್ಲ. ನಿಮ್ಗೆ ಯಾವತ್ತೂ ಅನ್ಸಿಲ್ವಾ ಸ್ವಲ್ಪ ಕೊಟ್ಟು ತಗೊಂಡು? ಸರ್, ಕೊಟ್ಟು ತಗೊಂಡು ಏನಾದ್ರೂ ಕೆಲಸ ಮಾಡಬೇಕು ಅಂದ್ರೆ ಅದ್ರಷ್ಟು ನಾಚಿಕೆಗೇಡು ಕೆಲಸ ಯಾವುದೂ ಇಲ್ಲ. ತುಂಬಾ ಸಲ ಈ ತರ ಅವಕಾಶ ಸಿಕ್ತು ಸರ್, ನಾನ್ ಮಾಡ್ಬೋದಾಗಿತ್ತು ಈ ತರ, ಬಟ್ ನಾನ್ ಮಾಡ್ಲಿಲ್ಲ. ಅಂದ್ರೆ ಯಾವತ್ತಾದ್ರೂ ಆಫರ್ ಬಂದಿತ್ತಾ ದುಡ್ಡು ಕೊಟ್ಟು ಅವಾರ್ಡ್? ನಾನು ಹೇಳಿದ್ನಲ್ಲ ನಿಮಗೆ, ಶೋನಲ್ಲಿ ಅರ್ಧ ದುಡ್ಡು ತಗೊಂಡು ನೀವು ಪರ್ಫಾರ್ಮ್ ಮಾಡಿದ್ರೆ ಒಂದು ಅವಾರ್ಡ್ ಬರುತ್ತೆ ನಿಮ್ಗೆ ಅಂತ. ಹಾಗಿದ್ರೆ ನೀವು ಪರ್ಫಾರ್ಮ್ ಮಾಡಿ ಅವಾರ್ಡ್ ತಗೊಳ್ಳಿ. ಏನು ಇದು ಜಡ್ಜ್ ಮೇಡಮ್, ಇವ್ರು ಏನ್ ಕಲಿಸ್ತಿದ್ದಾರೆ ನೋಡಿ ನನಗೆ. ನೋಡಿ, ಫಿಲ್ಮ್ ಕ್ರಿಟಿಕ್ ಬರೀತಾರಲ್ಲ, ಅವ್ರು ಏನ್ ಬರೀತಾರೆ ಅಂತಂದ್ರೆ, ಅಕ್ಷಯ್ ಕುಮಾರ್ ಸಿನಿಮಾ ನೋಡ್ಬೇಕು ಅಂದ್ರೆ ಬುದ್ಧಿನ ಮನೇಲಿ ಬಿಟ್ಟು ಹೋಗಿ ಅಂತಾರೆ. ನೋಡಿ, 25 ವರ್ಷ ಆಯ್ತು ನಾನು ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ. ಇನ್ನು 25 ವರ್ಷ ನಾನು ಮಾಡಿದ್ರೆ ಅವ್ರು ಹೇಳಿದ ಮಾತು ಸರಿ ಅನಿಸ್ತೈತೆ ನನಗೆ. ನೋಡಿ, ಒಂದ್ ಕಾಲ ಹೇಗಿತ್ತು ಅಂದ್ರೆ 11 ಸಿನಿಮಾಗಳು ಒಂದ್ರ ನಂತರ ಒಂದು ಫ್ಲಾಪ್ ಆಗಿತ್ತು. ಇಲ್ಲ ಸರ್, 16 11 ಅಲ್ಲ, 16 ಫ್ಲಾಪ್ಗಳು. ನಾನು ಸ್ವಲ್ಪ ರಿಯಾಯಿತಿ ಕೊಡ್ತಾ ಇದ್ದೆ ನಿಮ್ಗೆ. ಅಯ್ಯೋ ಇಲ್ಲ, ರಿಯಾಯಿತಿ ಕೊಡಬೇಡಿ ಸರ್. ನೀವು ಮೊದಲನೇ ಪ್ರಶ್ನೆ ಕೇಳಿದಾಗೆ ತುಂಬಾ ರಿಯಾಯಿತಿ ಕೊಟ್ಬಿಟ್ಟಿದ್ದೀರಾ ನೀವು. ನನಗೆ ರಹಸ್ಯ ಏನು ಅಂತ ಹೇಳಿ. ನಿಮ್ಮ 16 ಸಿನಿಮಾಗಳು ಫ್ಲಾಪ್ ಆಯ್ತು, ಆದ್ರೂ ಅದಾದ್ಮೇಲೂ ಇವತ್ತಿಗೂ ಒಂದು ಅದ್ಭುತವಾದ ವಿಷಯ ಏನು ಅಂದ್ರೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಕ್ಟಿಂಗ್ ನಿಮಗೆ ಅಷ್ಟಕ್ಕಷ್ಟೇ ಬರ್ತಿದ್ರು ಪರವಾಗಿಲ್ಲ, ಆದ್ರೆ ಮನುಷ್ಯನಲ್ಲಿ ನಿಯತ್ತಿರ್ಬೇಕು. ಸರಿಯಾದ ಟೈಮಿಗೆ ಬಾ, ನೀವು
ಸರಿಯಾದ ಟೈಮಿಗೆ ಬಂದು ನೀಟಾಗಿ ಕೆಲಸ ಮಾಡಿ, ಬಿ ಪ್ರೊಫೆಷನಲ್ ಇನಫ್ ಅಂಡ್ ನೀವು ಬಿ ಎ ಪ್ರೊಡ್ಯೂಸರ್ಸ್ ಆಕ್ಟರ್ ಅಂಡ್ ಯು ವಿಲ್ ನೆವರ್ ಹ್ಯಾವ್ ಎನಿ ಪ್ರಾಬ್ಲಮ್ ಇನ್ ದಿಸ್ ಇಂಡಸ್ಟ್ರಿ. ಬಿಕಾಸ್ ಈ ಇಂಡಸ್ಟ್ರಿ ತುಂಬಾ ಸುಂದರವಾದ್ದು ಮತ್ತೆ ತುಂಬಾ ಕೊಡುತ್ತೆ ಇಂಡಸ್ಟ್ರಿ. ಆದ್ರೆ ನೀವು ಅದಕ್ಕೆ ಬೆಲೆ ಕೊಡ್ಲಿಲ್ಲ ಅಂದ್ರೆ, ನಾನು ತುಂಬಾ ಜನರನ್ನ ನೋಡಿದೀನಿ, ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿದೀನಿ, ಎಷ್ಟೊಂದ್ ಜನರನ್ನ ನೋಡಿದೀನಿ ಮೇಲಿಂದ ಕೆಳಗ್ ಬೀಳೋದನ್ನ. ಅಂಡ್ ಐ ಆಮ್ ಶ್ಯೂರ್ ನೀವು ಸಹ ತುಂಬಾ ಜನನ ನೋಡಿರ್ತೀರಾ. ಅಂದ್ರೆ ಒಂದ್ ವೇಳೆ ನೀವು ಪ್ರೊಫೆಷನಲ್ ಇಲ್ಲ ಅಂದ್ರೆ, ನೀವು ಪ್ರೊಡ್ಯೂಸರ್ ಬಗ್ಗೆ ಕಾಳಜಿ ಮಾಡ್ಲಿಲ್ಲ ಅಂದ್ರೆ ನನಗ್ ತಿಳಿದಿದ್ದೇ ಮಾಡ್ತೀನಿ ಅನ್ನೋ ಹುಚ್ಚಾಟ ಇದ್ರೆ ನಿಮಗೆ ಗೊತ್ತೇ ಆಗಲ್ಲ ನೀವು ಹೇಗ್ ಕೆಳಗ್ ಬಿದ್ದಿರ್ತೀರಾ ಅಂತ ಇಂಡಸ್ಟ್ರಿಯಲ್ಲಿ. ಹೇಗ್ ಕಂಟ್ರೋಲ್ ಮಾಡ್ತೀರಿ? ಏನ್ ಮಾಡ್ತೀರಿ? ಮನ್ಸಿಗೆ ಬಂದಿದ್ ಮಾಡೋದು ಅಂದ್ರೆ ಟೈಮಿಗೆ ಬರದೇ ಇರೋದು, ಸಿನಿಮಾನ ಸುಮ್ಮನೆ ಡಿಲೇ ಮಾಡೋದು, ರಿಲೀಸ್ ತಮ್ಮ ಇಷ್ಟ ಬಂದಿದ್ದ ಡೇಟಿಗೆ ಡಿಸೈಡ್ ಮಾಡೋದು, ಎಲ್ಲ ನಮಗೆ ಗೊತ್ತು ಅಂತ ಅನ್ಕೊಳ್ಳೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಲ್ಲೂ ಇನ್ವಾಲ್ವ್ ಆಗಿ ಈ ತರ ಮಾಡು ಆ ತರ ಮಾಡು ಅಂತ ಹೇಳೋದು, ಈ ತರ ತುಂಬಾ ಆಟಿಟ್ಯೂಡ್ಸ್. ನೋಡಿ, ಒಂದು ಸಿನಿಮಾ ಹಿಟ್ ಆಗೋದು, ಒಂದು ಸಿನಿಮಾ ಹಿಟ್ ಆಗ್ಬೇಕು ಅಂದ್ರೆ ಅದಕ್ಕೆ ಒಂದು ದೊಡ್ಡ ವಿಷಯ ಅಂದ್ರೆ ಕರೆಕ್ಟ್ ಟೈಮಿಗೆ ರಿಲೀಸ್ ಆಗೋದು. ಅಂದ್ರೆ ಅದು ಹಾಕಿದ ದುಡ್ಡಿನ ಇಂಟ್ರೆಸ್ಟ್ ಲೆವೆಲ್ 0 ಇದ್ದಾಗ, ಅಂದ್ರೆ ಸಿನಿಮಾಗೆ ದುಡ್ಡು ಹಾಕಿರ್ತಾರಲ್ಲ ಪ್ರೊಡ್ಯೂಸರ್, ಅವ್ರದ್ದು ಹೇಳ್ತಿದ್ದೀನಿ. ಅಂದ್ರೆ ಸಿನಿಮಾ 2 ಅಥವಾ 2.5 ತಿಂಗಳಲ್ಲಿ ಆಗ್ಬಿಡ್ಬೇಕು. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಫಿಲ್ಮ್ ಮೇಕಿಂಗ್. ಕೆಲವು ಸಿನಿಮಾಗಳಿದೆ 1.5 ವರ್ಷ 2 ವರ್ಷ ಮಾಡ್ತಾನೆ ಇರ್ತಾರೆ. ನೋಡಿ, ನೀವ್ ಹೇಳಿದ್ರಿ ಒಳ್ಳೆ ಫಿಲ್ಮ್ ಇಂಡಸ್ಟ್ರಿ ಅಂತ, ಆದ್ರೆ ನೀವಿಲ್ಲಿ ಹೀರೋ ಆಗೋದಿಕ್ ಬಂದ್ರಿ, ನಿಮ್ಮನ್ನ ಕಮಿಡಿಯನ್ ಮಾಡ್ಬಿಟ್ರು. ಇಲ್ಲ, ಕಾಮಿಡಿಯನ್ ಯಾರು ಮಾಡ್ಲಿಲ್ಲ. ನನ್ನ ಕಾಮಿಡಿ ನಾನ್ ಮಾಡ್ದೆ. ಯಾರು ಯಾರನ್ನ ಕಾಮಿಡಿಯನ್ ಮಾಡಲ್ಲ ಇಲ್ಲಿ. ಅದಾದ್ಮೇಲೆ ನಾನು ಎಷ್ಟೊಂದು ರೊಮ್ಯಾಂಟಿಕ್ ಮೂವೀಸು ಮಾಡಿದೆ, ಅದಾದ್ಮೇಲೆ ನೆಗೆಟಿವ್ ರೋಲ್ಸು ಮಾಡಿದೆ, ಎಲ್ಲಾ ತರ ರೋಲ್ಸ್ ಮಾಡಿದ್ದೀನಿ ಹಿಂದಿಯಲ್ಲಿ ನಾನು. ಹಾಗಿದ್ರೆ ತುಂಬಾ ಕಷ್ಟ ಇರೋದು ಯಾವ್ದ್ರಲ್ಲಿ? ಕಾಮಿಡಿಯಲ್ಲಿ ಜನರನ್ನ ನಗ್ಸೋದು ಸುಲಭ ಅಲ್ಲ, ತುಂಬಾ ಕಷ್ಟದ ಕೆಲಸ ಅದು. ಯಾಕಂದ್ರೆ ಅಳ್ಬೇಕು ಅಂದ್ರೆ ಕಣ್ಣಲ್ಲಿ 2 ಬೆರಳು ತಗೊಂಡು ಚುಚ್ಕೊಳ್ಳಿ, ಅಳು ಬಂದ್ಬಿಡುತ್ತೆ, ಅವರು ಅಳ್ತಾರಂಗ್ ಮಾಡ್ಕೊಂಡ್ರೆ. ಸೊ ಆಡಿಯನ್ಸ್ನ ಅಳಿಸೋದು ತುಂಬಾ ಸುಲಭದ ಕೆಲಸ. ಫ್ಯಾಮಿಲಿ ಸೆಂಟಿಮೆಂಟು, ಮದರ್ ಸೆಂಟಿಮೆಂಟ್ ಇಟ್ಟು ಅಳಿಸ್ಬೋದು. ಆದ್ರೆ ನಗ್ಸೋದು ಇಟ್ಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್. ಅದು ನಮ್ಮ ಇಂಡಸ್ಟ್ರಿಯಲ್ಲಿ ರೆಕಗ್ನೈಸ್ ಆಗಲ್ಲ. ನೋಡಿ, ಕಾಮಿಡಿ ಮಾಡೋರಿಗೆ ಅವಾರ್ಡ್ ಕೂಡ ಸಿಗೋದಿಲ್ಲ. ಇಲ್ಲ, ಖಂಡಿತ ಕೊಡೋದಿಲ್ಲ ಅವಾರ್ಡ್. ಅವ್ರಿಗೆ ರೆಸ್ಪೆಕ್ಟೇ ಇಲ್ಲ. ಮತ್ತೆ ನಾನು ಎಷ್ಟೊಂದ್ಸಲ ಎಷ್ಟು ಜನನ ನೋಡಿದೀನಿ, ಎಷ್ಟು ಜನ ನನ್ಗೆ ಹೇಳ್ತಾರೆ ಅಂದ್ರೆ, ತಮ್ಮ ಮಕ್ಕಳ ಬಗ್ಗೆ ಅಂದ್ರೆ ಮೀಟ್ ಆದಾಗ ಹೇಳ್ತಾರೆ, ನೋಡ್ರಿ ನಿಮ್ಮ ಸಿನಿಮಾ ಹೇರಾಫೇರಿ ನೋಡಿದ್ಮೇಲೆ ನನ್ನ ಮಗ ಊಟ ಮಾಡ್ತಾನೆ. ಸೊ ಒಂದ್ ವೇಳೆ ಮಗು ಒಂದು ಊಟ ಮಾಡಿ ಒಳ್ಳೆ ಡೈಜೆಷನ್ ಆಗ್ತಿದೆ ಅಂತಂದ್ರೆ ನನಗೇನ್ ಪ್ರಾಬ್ಲಮ್ ಕಾಮಿಡಿ ಮಾಡಕ್ಕೆ. ನೋಡಿ, ಆದ್ರೆ ನಿಮ್ಗೆ ಯಾವತ್ತೂ ಅನ್ಸಿಲ್ವಾ, ನಾವು ಮಾಡುವಂತ ಕಾಮಿಡಿ ಬಂದು ಅಷ್ಟೊಂದು ಕ್ಲಾಸ್ ಆಗಿಲ್ಲ, ಮತ್ತದ್ರಲ್ಲಿ ಎಂತ ತಮಾಷೆ ಮಾಡ್ತೀವಿ ಅಂತಂದ್ರೆ ಫ್ಯಾಮಿಲಿ ಜೊತೆ ಕೂತು ನೋಡೋದಿಕ್ ಸಾಧ್ಯ ಇಲ್ಲ. ಇಲ್ಲ, ನನ್ನ ಸಿನಿಮಾಗಳು ಎಷ್ಟಿದಾವಲ್ಲ ಅವೆಲ್ಲ US ಸರ್ಟಿಫಿಕೇಟ್ಗಳು. ಸೊ ನನ್ನ ಸಿನಿಮಾಗಳಲ್ಲಿ ಈ ತರ ಆಗಲ್ಲ ಸರ್ ಪ್ರಾಬ್ಲಮ್. ನನ್ನ ಸಿನಿಮಾಗಳು ಬೈ ಗಾಡ್ಸ್ ಗ್ರೇಸ್ ಎಲ್ಲ ಫ್ಯಾಮಿಲಿ ಅವ್ರು ನೋಡೋ ತರ ಇರುತ್ತೆ. ನಿಮ್ಗೆ ಈಗ್ಲೂ ಕೂಡ ಭಯ ಆಗತ್ತಾ ಅದು ಸಿನಿಮಾ ಆಗಿದೆ? ಮತ್ತೆ ನಾನ್ ಕೇಳ್ಪಟ್ಟೆ ಏರ್ ಲಿಫ್ಟ್ ಆದಾಗ ನೀವು ತುಂಬಾನೇ ಹೆದರ್ಕೊಂಡಿದ್ರಂತೆ, ಈ ಸಿನಿಮಾ ಓಡುತ್ತೋ ಇಲ್ವೋ ಅಂತ. ಖಂಡಿತ ಹೆದರಿಕೆ ಇರ್ಲಿಲ್ಲ. ನಾನು ಇನ್ನೂ ಗರ್ವದಿಂದ ಹೇಳ್ತಾ ಇದ್ದೆ ಇದು ನನ್ನ ಸಿನಿಮಾ ಅಂತ. ಯಾಕಂದ್ರೆ ಅದು ಎಂತ ಸಿನಿಮಾ ಅಂದ್ರೆ, ಎಂತ ವಿಷಯನ ಜನರ ಮುಂದೆ ತಂದಿಟ್ಟಿತ್ತು ಅಂದ್ರೆ, ಅದು ನಿಜ ಘಟನೆ. ಅದು 1,70,000 ಜನರನ್ನ ನಮ್ಮ ಇಂಡಿಯನ್ ಪೈಲಟ್ಸು, ಏರ್ ಇಂಡಿಯಾ, ಏರ್ ಫೋರ್ಸ್ ನವರೆಲ್ಲ ಹೋಗಿ ಕರ್ಕೊಂಡ್ ಬಂದಿದ್ರು. ನನಗಿನ್ನೂ ಗರ್ವ ಆಗುತ್ತೆ ಅದ್ರ ಮೇಲೆ, ಹೆದರಿಕೆ ಯಾಕಾಗುತ್ತೆ ನನಗೆ? ಇಲ್ಲ, ಓಡುತ್ತೆ ಅಥವಾ ಓಡೋದಿಲ್ಲ? ಓಡುತ್ತೆ, ಓಡೋದಿಲ್ಲ ಇಲ್ಲ, ಅದ್ರ ಬಗ್ಗೆನೂ ಏನ್ ಭಯ ಇರ್ಲಿಲ್ಲ ನನಗೆ, ಯಾವ ಭಯನೂ ಇರ್ಲಿಲ್ಲ. ಆದ್ರೆ ಇದು ಎಷ್ಟು ಖುಷಿ ಆಗ್ತಿತ್ತಂದ್ರೆ ನನಗೆ, ವೆರಿ ಪ್ರೆಸ್ಟಿಜಿಯಸ್ ಫಿಲ್ಮ್ ಫಾರ್ ಮೀ ಇನ್ ಮೈ ಕರಿಯರ್. ಸೊ ಓಡುತ್ತೆ ಓಡಲ್ಲ ಅದು ಯೋಚಿಸಿಲ್ಲ ನಾನು. ಮತ್ತೆ ರುಸ್ತುಂ ಕೂಡ ಆ ಪ್ರಕಾರವಾಗಿ ತುಂಬಾ ದೊಡ್ಡ ಸಿನಿಮಾ. ರುಸ್ತಂ ಕೂಡ ಹೌದು. ಇಟ್ ವಾಸ್ ಎ ಗ್ರೇಟ್ ಮೂವಿ ಬೇಸ್ಡ್ ಆನ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಅಂಡ್ ಖುಷಿ ಇದೆ ನನಗೆ. ಪ್ರೇಕ್ಷಕರಂತೂ ರಿವಾರ್ಡ್ ಕೊಟ್ಟಿದ್ದಾರೆ, 2 ಸಿನಿಮಾಗಳನ್ನ ನೋಡಿದ್ದಾರೆ. ರಿವಾರ್ಡ್ ಬಗ್ಗೆ ಚಿಂತೆ ಇಲ್ಲ ಸರ್ ನನಗೆ, ರಿವಾರ್ಡ್ ತುಂಬಾ ಚೆನ್ನಾಗಿ ಕೊಡ್ತಾರೆ ಜನ ನನಗೆ. ಆದ್ರೆ ನಿಮ್ಗೆ ಅನ್ಸೋದಿಲ್ವಾ, 26 ವರ್ಷಗಳಾಯ್ತು, 100ಕ್ಕಿಂತ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದೀನಿ, ಆದ್ರೆ ಇವತ್ತು ಕೂಡ ಅವಾರ್ಡ್ ನ ಜಗತ್ತಲ್ಲಿ, ಕ್ರಿಟಿಕ್ಸ್ ನ ಜಗತ್ತಲ್ಲಿ ಏನು ರೆಸ್ಪೆಕ್ಟ್ ಸಿಗ್ಬೇಕಿತ್ತಲ್ಲ, ರೆಕಗ್ನಿಷನ್ ಸಿಗ್ಬೇಕಿತ್ತಲ್ಲ, ಸಿಗ್ತಿಲ್ಲ ಅಂತ ಸರ್ ಇದಕ್ಕೇನಾದ್ರೂ ನನಗೇನ್ ಅನ್ಸುತ್ತೆ ಅಂದ್ರೆ, ನನಗ ಇದ್ರ ಚಿಂತೆ ಮಾಡೋ ವಿಷಯ ಅಂತ ಅನ್ಸದೇ ಇಲ್ಲ ನನಗೆ. ಅಂದ್ರೆ ನನಗೆ ಅನ್ಸಲ್ಲ ಈ ವಿಷಯಕ್ಕೆಲ್ಲ ನನ್ನ ಮಾರಲ್ ಎಲ್ಲ ಡೌನ್ ಮಾಡ್ಕೊಂಡು ಡಿಪ್ರೆಸ್ ಆಗಿ ನನಗೆ ಅವಾರ್ಡ್ ಸಿಗ್ಬೇಕಾಗಿತ್ತು ಅಂತ ಒದ್ದಾಟ ಅವೆಲ್ಲ. ನನ್ನ ಹೆಂಡತಿ ಕಡೆಯಿಂದ ಒಂದೊಂದ್ಸರಿ ಮಾತುಗಳು ಬರುತ್ತೆ. ಅದೊಂದು ಅವಳು ಹೇಳೋ ಮಾತಿಂದ ಅಷ್ಟೇ ಸ್ವಲ್ಪ ಚುಚ್ಚುತ್ತೆ, ಬೇರೆ ಯಾರು ಏನಾದ್ರೂ ನಂಗೆ ತಲೆ ಕೆಡಿಸ್ಕೊಳ್ಳಲ್ಲ. ಪಟ್ಟಿ ತುಂಬಾ ದೊಡ್ಡದಿದೆ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ಅಕ್ಷಯ್ ಕುಮಾರ್ ಅವರ ಮೇಲೆ ಆರೋಪ ಮತ್ತು ಪ್ರಶ್ನೆಗಳ ಮತ್ತೊಂದು ಸುತ್ತು.
ವೆಲ್ಕಮ್ ಬ್ಯಾಕ್. ಆಪ್ಗೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಫಿಲ್ಮ್ ಸ್ಟಾರ್ ಅಕ್ಷಯ್ ಕುಮಾರ್. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಅಕ್ಷಯ್ ಕುಮಾರ್ ಮೇಲಿರುವ ಆರೋಪವೆಂದರೆ ಇವರು ಫಿಲ್ಮ್ ಇಂಡಸ್ಟ್ರಿನಲ್ಲಿ ಮಿಸ್ಫಿಟ್ ಎಂಬುದು. ಅಕ್ಷಯ್, ನಿಮ್ಮ ಸಿನಿಮಾಗಳು ಸೂಪರ್ ಹಿಟ್ ಆಗತ್ತೆ, ತುಂಬಾ ದೊಡ್ಡ ಸ್ಟಾರ್, ಜನಪ್ರಿಯತೆ ಇದೆ. ಆದ್ರೆ ನೋಡಿ ಏನನ್ಸುತ್ತೆ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿ ಮೆಂಬರ್ ಅಲ್ಲ ಅಂತ ಅನ್ಸುತ್ತೆ, ಫಿಲ್ಮ್ ಇಂಡಸ್ಟ್ರಿಗೆ ಫಿಟ್ ಆಗಲ್ಲ ಅನ್ಸುತ್ತೆ. ಅದು ಹೇಗೆ ಸರ್, ನನಗೆ ಅರ್ಥ ಆಗಲಿಲ್ಲ. ನೋಡಿ, ದೊಡ್ಡ ಸ್ಟಾರ್ ಇದಾರಲ್ಲ, ಅವರು ರಾತ್ರಿ ಪೂರ್ತಿ ಪಾರ್ಟಿ ಮಾಡ್ತಾರೆ. ಬೆಳಿಗ್ಗೆ 4:15 ಅವರು ಪಾರ್ಟಿಯಿಂದ ವಾಪಸ್ ಬರ್ತಿದ್ರೆ ನೀವು ಬೆಳಿಗ್ಗೆ 4 ಗಂಟೆಗೆದ್ದು 4:15 ಕೆಲ್ಸಕ್ಕೆ ಅಂತ ಹೋಗ್ತಿರ್ತೀರಿ. ಅವರು ರಾತ್ರಿ ಕೆಲಸ ಮಾಡಿರ್ತಾರೆ ಸರ್, ಯಾರೋ ಒಬ್ರು ಎದ್ದು ಕೆಲಸ ಮಾಡ್ಬೇಕಲ್ಲ ಸರ್ ಬೆಳಗ್ಗೆ. ಅದು ಒಬ್ಬೊಬ್ರದ್ದು ಆಗುತ್ತೆ. ಅವಾಗವಾಗ ನಾವು ಒಬ್ರಿಗೊಬ್ರಿಗೆ ಕೈ ಹಿಂಗೆ ಹಾಯ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಎದುರುಗಡೆ. ಅಂದ್ರೆ ನಾನು ವಾಕ್ ಹೋಗ್ತಾ ಇರ್ತೀನಿ, ಅವ್ರ ಮನೆಗೆ ಹೋಗ್ತಾ ಇರ್ತಾರೆ. ಅಂಡ್ ಇಟ್ ಹ್ಯಾಪನ್ಸ್ ಅ ಲಾಟ್ ಆಫ್ ಟೈಮ್ಸ್. ನೀವು ನೀರಿಗೆ ವಿರುದ್ಧವಾಗಿ ಯಾಕೆ ಈಚ್ತೀರಾ? ನನಗೆ ಯಾಕೋ ಹೆಂಗ್ ಅನಿಸ್ತಿದೆ ಅಂದ್ರೆ ಕೆಟ್ಟ ಕೆಲಸಗಳನ್ನೆಲ್ಲ ಕಲ್ಸೋದಕ್ಕೆ ಇಲ್ಲಿ ಕರೆದಿದ್ದಾರೆ ಅನ್ಸುತ್ತೆ. ಏನ್ ಗುರು, ನೀನು ದುಡ್ಡು ಕೊಟ್ಟು ಅವಾರ್ಡ್ ತಗೋ, ನೀವು ರಾತ್ರಿ ಪಾರ್ಟಿ ಮಾಡು, ಹೋಗು, ಎಣ್ಣೆ ಹೊಡಿ, ಜೋಕ್ ಸಪಾಟ್. ಇಲ್ಲ ಸರ್, ನನಗೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಇಲ್ಲ. ಚಿಕ್ಕ ವಯಸ್ಸಿಂದ ರಾತ್ರಿ ಬೇಗ ಮಲಗ್ತೀನಿ, ಬೆಳಗ್ಗೆ ಬೇಗ ಎದ್ಬಿಡ್ತೀನಿ. ಆ ಅಭ್ಯಾಸ ಹಾಗೆ ಮೇಂಟೈನ್ ಆಗಿದೆ. ಅಂಡ್ ನನಗೆ ಇಷ್ಟ ಇನ್ನು ಕೆಲವು ವರ್ಷ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದಕ್ಕೆ. ಸೊ ಈ ಡಿಸಿಪ್ಲಿನ್ ನಾನು ಕಂಟಿನ್ಯೂ ಮಾಡಬೇಕು ಅಂತೀನಿ. ಅಂದ್ರೆ ನಾನು ಮಿಸ್ಫಿಟ್ ಇರ್ಲಿ ಫಿಟ್ ಇರ್ಲಿ ಅದ್ರ ಬಗ್ಗೆ ತಲೆ ಕೆಡ್ಸ. ಈಗ ನೋಡಿ, ಮಿಸ್ಫಿಟ್ ಇದಾರಲ್ಲ, ಇವರು ತುಂಬಾ ದೊಡ್ಡ ಸ್ಟಾರ್, ವರ್ಷದಲ್ಲಿ ಒಂದೇ ಸಿನಿಮಾ ಮಾಡ್ತಾರೆ. ಹೌದು, 200 ಕೋಟಿ 300 ಕೋಟಿ ಸಂಪಾದನೆ ಮಾಡ್ತಾರೆ. ನೀವು ಒಂದೇ ವರ್ಷದಲ್ಲಿ 4 ಸಿನಿಮಾ ಮಾಡ್ತೀರಿ ಸರ್. ಅವು ಆಗ್ಬಿಡ್ತಾವಷ್ಟೇ. ನನಗೆ ಒಂದು ಸಿನಿಮಾ ಮುಗಿಸೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ, ಎಷ್ಟು ದಿನ ಹಿಡಿಯುತ್ತೆ? 35 ದಿನದಲ್ಲಿ ಮಾಡ್ತೀನಿ ನಾನು ಒಂದು ಸಿನಿಮಾ ಮುಗಿಸೋಕೆ. ಆಗ್ಬಿಡುತ್ತೆ. 365 ದಿನ ಇದೆ, 330 ದಿನ ಉಳಿತು. ಆ ಲೆಕ್ಕದಲ್ಲಿ ನಾನು 40 ದಿನ ಒಂದು ಸಿನಿಮಾ ಅನ್ಕೊಂಡ್ರೆ 40 ದಿನ ಇಂಟು 4 ಎಷ್ಟಾಯ್ತು? 160. 365ರಲ್ಲಿ 160 ದಿನಗಳು ಹೋದ್ವು. ಎಷ್ಟು? 205 ದಿನ ಉಳಿದ್ವು. ಏನಮ್ಮ, ಇನ್ನೂ 5 ಸಿನಿಮಾ ಮಾಡ್ಬೋದು ನೋಡಿ ಸರ್. ನೋಡಿ ಇವ್ರು ನೋಡಿ 9 ಸಿನಿಮಾ ಮಾಡು ಅಂತ ಹೇಳ್ತಿದ್ದಾರೆ ವರ್ಷಕ್ಕೆ. ಮಾಡ್ತೀನಿ ನಾನು ಇನ್ನೂ ಸ್ಲೋ ಸರ್. ನೋಡಿ, ಬೇರೆ ಆಕ್ಟರ್ಗಳು ತುಂಬಾ ಕಷ್ಟಪಡ್ತಾರೆ ರೋಲ್ಗೋಸ್ಕರ. ವಾರಗಟ್ಲೆ ತಮ್ಮನ್ ತಾವೇ ರೂಮ್ ನಲ್ಲಿ ಲಾಕ್ ಮಾಡ್ಕೊಳ್ತಾರೆ. ಯಾವ ರೋಲ್ಗೆ ಅವರು ಫಿಟ್ ಆಗ್ಬೇಕೋ ಅದರ ತಯಾರಿ ಮಾಡ್ಕೊಳ್ತಾರೆ. ನಂಗೆ ಗೊತ್ತಿಲ್ಲ ಸರ್ ಯಾವ ರೋಲ್ ಆ ಥರ ಮಾಡ್ತಾರೆ ಅಂತ. ಆದ್ರೆ ನನಗೆ ಅನ್ಸಲ್ಲ ಈ ಥರ ಎಲ್ಲ ಮಾಡಬೇಕು ಅಂತ. ನಾನೇನು ಗಮನ ಕೊಡ್ತೀನಿ ಅಂದರೆ ಡೈರೆಕ್ಟರ್ನ ನಂಬಿ ಅವ್ರು ಹೇಳಿದ್ ಮಾಡ್ತೀನಿ ಅಷ್ಟೇ. ನಾನು ಅವ್ರು ಹೇಳಿದ್ದನ್ನೇ ಫಾಲೋ ಮಾಡ್ತೀನಿ. ಆ್ಯಂಡ್ ನನಗೆ ಜಾಸ್ತಿ ಪ್ರಾಬ್ಲಮ್ ಆಗೋದು ಯಾವಾಗ ಅಂದರೆ ಫಸ್ಟ್ ಡೇ ಆಫ್ ಶೂಟಲ್ಲಿ. ಯಾಕಂದರೆ ಮೊದಲನೇ ಸಲ ನಾವು ಒಂದು ಹೊಸ ರೋಲ್ ಪ್ಲೇ ಮಾಡೋಕ್ಕೆ ಹೋಗಿರ್ತೀವಿ. ಆ್ಯಂಡ್ ಯು ಫೀಲ್ ಅ ಲಿಟಲ್ ಬಿಟ್ ಆಫ್ ಅವಕರ್ಡ್. ಆದರೆ ಸೆಕೆಂಡ್ ಥರ್ಡ್ ಡೇ ಯು ಬಿಕಮ್ ಮಚ್ ಬೆಟರ್ ಆ್ಯಂಡ್ ಯು ಸ್ಟಾರ್ಟ್ ಪ್ಲೇಯಿಂಗ್ ದಟ್ ಕ್ಯಾರೆಕ್ಟರ್ ವೆರಿ ನೈಸ್ಲಿ ಅವರ್ ಆಫ್ಟರ್. ತುಂಬಾ ಜನ ಡೈರೆಕ್ಟರ್ಸ್ ಇದ್ದಾರೆ, ನೀವೀಗ ಹೆಸರು ಕೇಳಬೇಡಿ. ಅವ್ರು ನನ್ನ ಹತ್ರ ಹೇಳ್ತಾರೆ, ಅಕ್ಷಯ್ ಕುಮಾರ್ ಇಷ್ಟೊಂದು ಸಿನಿಮಾಗಳನ್ನ ಮಾಡ್ತಾರೆ, ಆದ್ರೂ ಪಾತ್ರದ ಒಳಗೆ ಹೋಗೋದಿಲ್ಲ, ಡೈಲಾಗ್ಗಳನ್ನ ಮರೀತಾರೆ, ಯಾರಾದ್ರೂ ಪ್ರಾಂಪ್ಟ್ ಮಾಡ್ಬೇಕಾಗತ್ತೆ. ಇದು ತಪ್ಪು ಸರ್. ಯಾಕಂದ್ರೆ ಈ ತರ ಯಾವಾಗ ಆಗಿಲ್ಲ. ಆದ್ರೆ ಒಂದು ವಿಷಯ ಏನಂದ್ರೆ, ನಾನು ಅಸಿಸ್ಟೆಂಟ್ ಹೇಳಿಟ್ಟಿರ್ತೀನಿ ಪ್ರಾಂಪ್ಟ್ ಮಾಡು ಯಾವಾಗಾದ್ರೂ ಫ್ಲೋರ್ನಲ್ಲಿ ಮಿಸ್ ಆದಾಗ ಅಂತ. ಯಾವ ಆಕ್ಟ್ರು ರೀಟೇಕ್ ಇಲ್ಲದೆ ಬಂದಿಲ್ಲ. ನನಗೇನು ಅಂದ್ರೆ ರೀಟೇಕ್ಸ್ ಕಮ್ಮಿ ಆಗ್ಬೇಕು, ಜನರಿಗೆ ಟೈಮ್ ಉಳಿಬೇಕು. ಒಬ್ಬ ಮನುಷ್ಯ ಪ್ರಾಂಪ್ಟ್ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ, ರೀಟೇಕ್ಸ್ ಆಗಲ್ಲ ಅಂದ್ರೆ ಅದ್ರಲ್ಲಿ ಏನ್ ತಪ್ಪಿದೆ ಹೇಳಿ ಸರ್? ಅಂದ್ರೆ ನೀವ್ ಹೇಳ್ತಾ ಇರೋದು ಸಿನಿಮಾಗಳನ್ನ ಯಾಕೆ ಬೇಗ ಮುಗಿಸ್ತೀರಿ ಅಂತಂದ್ರೆ ಹೆಚ್ಚು ಸಿನಿಮಾ. ಇಲ್ಲ, ತುಂಬಾ ಟೈಮ್ ಇದೆ. ಆತರ ಏನಿಲ್ಲ. ಆಯ್ತು, ನಾನು ನಿಮಗೊಂದು ವಿಷಯ ಹೇಳ್ತೇನೆ. ನಿಮ್ ಮುಂದೆ ಒಂದು ಮ್ಯಾಥಮೆಟಿಕ್ಸ್ ಬರುತ್ತೆ ಇವಾಗ. ನಿಮಗೆ ಗೊತ್ತಾ, ಮಿಷನ್ ಇಂಪಾಸಿಬಲ್ ಸಿನಿಮಾ ಆಗಿತ್ತು ಟಾಮ್ ಕ್ರೂಸ್ ಅವ್ರದ್ದು. ಅದನ್ನ ಹೌ ಮಚ್ ಡೇಸ್ ಡಿಡ್ ಹಿ ಶೂಟ್? 42 days. ವೆನ್ ಹಿ ಶೂಟ್ಸ್ ಅದ್ಭುತವಾದ ಮಿಷನ್ ಇಂಪಾಸಿಬಲ್ ಅನ್ನೋ ಸಿನಿಮಾನ 42 ದಿನದಲ್ಲಿ ಶೂಟ್ ಮಾಡ್ತಾರೆ ಅಂದ್ರೆ ವೈ ಶುಡ್ ಐ ಟೇಕ್ 60 days 100 days? ಸರಿ, ಒಂದ್ ಮಾತು ಹೇಳಿ, ನಾನೊಂದು ಪ್ರಶ್ನೆ ಕೇಳ್ತೀನಿ. ನೀವು ಟೇಲರ್ ಹತ್ರ ಹೋಗ್ತೀರಾ, ಟೇಲರ್ ಹತ್ರ ಹೋಗಿ ನೀವೇನು ಹೇಳ್ತೀರಾ, ಒಂದ್ ಶರ್ಟ್ ಮಾಡ್ಕೊಡು ಅಂತ. ಅವನು ಹೇಳ್ತಾನೆ 4 ಮೀಟರ್ ಬಟ್ಟೆ ಬೇಕು ಅಂತ. ಸರಿ ಅಲ್ವಾ? 4 ಮೀಟರ್ ಬಟ್ಟೆನೇ ಸಾಕು ಶರ್ಟ್ಗೆ. 2 ಮೀಟರ್ ಆಗುತ್ತಾ? ನಿಮ್ಮ ಕೈಯಲ್ಲಿ ಶಕ್ತಿ ಕಮ್ಮಿ ಇದ್ರೆ ತಳ್ಳಿಗಿದ್ರೆ ಆಗುತ್ತೆ. ಆದ್ರೆ ಅವನೇನಾದ್ರೂ ನಾನು ಥಾನಲ್ಲಿ ಮಾಡ್ಕೊಡ್ತೀನಿ ನಿಮಗೆ ಅಂತಂದ್ರೆ ಅವನೇ ಆ ಟೇಲರ್.
ಅವನ್ ಯಾವ ಟೈಲರ್? ಫಿಲ್ಮ್ಗಳಾಗಬೇಕು ಒಂದು ಒಳ್ಳೆ ಬಜೆಟ್ ಅಲ್ಲಿ. ಐ ಆಮ್ ಶ್ಯೂರ್ ನಿಮ್ಮ ಈ ಶೋನು ನಡೀತಿದೆ ಇವತ್ತು ಬಜೆಟ್ ಪ್ರಕಾರ. ಯು ಡೋಂಟ್ ವಾಂಟ್ ಟು ಗೆಟ್ ಓವರ್ ಬಜೆಟೆಡ್ ವಿತ್ ಇಟ್. ಮತ್ತೆ 1 ಗಂಟೆ ಶೋ ಏನಿದೆ ಅದು 3.5 ಗಂಟೆ, 4 ಗಂಟೆ, 5 ಗಂಟೆ ಆಗೋದ್ರೆ ನೀವು ಮೇಲೇನೂ ಒಂದು ಕ್ಯಾಮ್ರಾ ಸಿಗಾಕೊಳ್ಳಿ, ಮಾಡ್ತಾ ಇರಿ, ಬರೀ ಇವೇ ಮಾತಾಡ್ತಾ ಕೂತ್ಕೊಂತಾ ಇರಿ ಇಡೀ ಜೀವನ. ಮತ್ತೆ ಹಾಲಿವುಡ್ ಸಿನಿಮಾಗಳು 40 ದಿನ, 45 ದಿನ, 50 ದಿನದಲ್ಲಿ ಮಾಡ್ತಿದಾರಂದ್ರೆ ನಾವು ಅದೆಂತ ಸಿನಿಮಾ ಮಾಡ್ತಿದೀವಪ್ಪ ವರ್ಷಗಟ್ಲೆ ತಗೊಳಂಗೆ. ನೋಡಿ, ಈ ಮಾತು ನಿಜನಾ? ಹೇಗೆ ಒಬ್ಬ ಟೈಲರ್ ಆದವನು ತನ್ನ ಬಟ್ಟೆ ಬಗ್ಗೆ ಚಿಂತೆ ಮಾಡ್ತಾನೆ, ಹೌದೌದು, ಹಾಗೆ ಅಕ್ಷಯ್ ಕುಮಾರ್ ಪ್ರೊಡ್ಯೂಸರ್ಗೆ ಹೇಳ್ತಾರೆ, ನನ್ನ 80% ಫೀಸನ್ನ ಈಗ ಕೊಟ್ಟುಬಿಡಿ, ಉಳಿದಿದ್ದನ್ನ ಸಿನಿಮಾ ಓಡುತ್ತೋ ಇಲ್ವೋ ನೋಡ್ಕೊಂಡು. ಇಲ್ಲ ಇದೆಲ್ಲ ಸುಳ್ಳು. ಯಾಕಂದ್ರೆ ಎಲ್ಲಾ ಸಿನಿಮಾಗಳು ಆಲ್ಮೋಸ್ಟ್ ನಾನೇ ಪ್ರೊಡ್ಯೂಸ್ ಮಾಡಿದ್ದೀನಿ. ಅನ್ಲೆಸ್ ಅಂಡ್ ಅಂಟಿಲ್ ನನ್ನ ಕನ್ನಡಿಯಲ್ಲಿ ಮುಖ ನೋಡ್ಕೊಂಡು ಬೈಕೊಳ್ಳಿಲ್ಲ ಅಂದ್ರೆ ಎಲ್ಲ ನಾನೇ ಮಾಡಿದ್ದು ಪ್ರೊಡ್ಯೂಸ್. ಏರ್ ಲಿಫ್ಟ್ ನಂದೆ, ರುಸ್ತಮ್ ನಂದೆ. ಕೆಲವೊಂದು ಸಿನಿಮಾಗೆ 4 ಜನ ಪ್ರೊಡ್ಯೂಸರ್ ಇರ್ತಾರೆ. 4 ಪ್ರೊಡ್ಯೂಸರ್ಗಳಲ್ಲ, ನಾನೇ ಪ್ರೊಡ್ಯೂಸರ್. ಅದು ಬಿಟ್ರೆ ಇನ್ನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಇರ್ತಾರೆ, ಅದು ಅಲ್ಲದೆ ಸ್ಟುಡಿಯೋಸ್ ಇರುತ್ತೆ, ಮ್ಯಾನೇಜರ್ಸ್ ಇರ್ತಾರೆ, ಅಷ್ಟೇ. ಅವರಿಂದ ದುಡ್ಡು ಆಮೇಲೆ ಸಿಗುತ್ತೆ. ಅಂದ್ರೆ ದುಡ್ಡನ್ನ ನೀವೇ ಹಾಕ್ತೀರಿ? ಹೌದು ಸರ್, ನಂದೇ, ಎಲ್ಲ ನನ್ ದುಡ್ಡೇ. ತಲೆನೇ ಕೆಡ್ಸ್ಕೋಬೇಡಿ ನೀವು. ಯಾರಿಗೂ ಯಾವುದೇ ರೀತಿ ಕಂಪ್ಲೇಂಟ್ ಇರೋದಿಲ್ಲ ನನ್ನಿಂದ. ಮನಸ್ಫೂರ್ತಿಯಾಗಿ ಕಳೆದ 5-6 ವರ್ಷಗಳಿಂದ 90% ಸಿನಿಮಾಗಳು ಏನಿದೆ ನನ್ವು ಅವೆಲ್ಲ ನಾನೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅಂದ್ರೆ ನೀವೇ ಪ್ರೊಡ್ಯೂಸ್ ಮಾಡ್ತೀರಾ, ನೀವೇ ಆಕ್ಟಿಂಗ್ ಮಾಡ್ತೀರಾ, ನಾವೇ ಸಂಪಾದನೆ ಮಾಡ್ತೀವಿ, ನಾವೇ ಮನೆಗೆ ಹೋಗ್ತೀವಿ. ಬನ್ನಿ ಪಬ್ಲಿಕ್ ಅನ್ನ ಕೇಳೋಣ, ಯಾರಾದ್ರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾರಾ? ಸರ್, ನನ್ನೊಂದು ರಿಕ್ವೆಸ್ಟ್ ಇದೆ. ಬುಲ್ಬುಲಯದಲ್ಲಿ ನೀವು ಕಿಟಕಿ ಹತ್ರ ನಿಂತ್ಕೊಂಡು ಒಂದ್ ಡೈಲಾಗ್ ಹೇಳ್ತೀರಾ? ಕಿಮ್ಮೇನೆ ಪೆಲೆ ಘಟಾಯ ಫಿರ್ ಬಡಾಯ. ನೀವ್ ಇದನ್ನ ಮತ್ತೊಂದ್ಸಲ ಹೇಳಿ ತೋರಿಸಬಹುದಾ? ಹೇಗ್ ನೆನ್ಪಿರುತ್ತೆ ತಾಯಿ? ಸ್ವಲ್ಪನಾದ್ರೂ. ನಿನ್ನೆ ರಾತ್ರಿ ಏನ್ ಊಟ ಮಾಡಿದ್ದೆ ಅಂತ ನೆನ್ಪಿಲ್ಲ ನನಗೆ. ಎಲ್ಲಿಂದ ನೆನ್ಪಿರುತ್ತೆ? ನೀವು ನನಗೆ ಒಂದು ಸೀಕ್ರೆಟ್ ಅನ್ನ ಹೇಳಿ. ಬೇರೆ ಆಕ್ಟರ್ಗಳಿಗೆ ಸಿನಿಮಾ ಮುಗಿಸೋದಕ್ಕೆ 100ರಿಂದ 150 ದಿನ ಆಗುತ್ತೆ, ಆದ್ರೆ ನೀವು 30ರಿಂದ 32 ದಿನಗಳಲ್ಲೇ ಸಿನಿಮಾನ ಪೂರ್ತಿ ಮಾಡ್ತೀರಿ. ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ಸರ್. ನನಗೆ ಗೊತ್ತಿರೋದು ಇಷ್ಟೇ: ಕರೆಕ್ಟ್ ಟೈಮಿಗೆ ಬನ್ನಿ, ಕರೆಕ್ಟ್ ಟೈಮಿಗೆ ಸಿನಿಮಾ ಮಾಡಿ, ಕರೆಕ್ಟ್ ಟೈಮಿಗೆ ಶೂಟಿಂಗ್ ಮುಗಿಸಿ. ಒಂದು 30 ದಿನ, 40 ದಿನ, 50 ದಿನಕ್ಕಿಂತ ಜಾಸ್ತಿ ತಗೊಳ್ಳೋದೇ ಇಲ್ಲ ಸರ್ ಒಂದ್ ಸಿನಿಮಾ ಮುಗಿಯಕ್ಕೆ. ಇದಕ್ಕಿಂತ ಜಾಸ್ತಿ ಟೈಮ್ ತಗೊಳ್ಳೋದೇ ಇಲ್ಲ ಸರ್ ಸಿನಿಮಾ. ನೀವೇ ಲೆಕ್ಕ ಮಾಡಿ, 1 ದಿನದಲ್ಲಿ ಒಂದ್ ವೇಳೆ ನೀವು 1 ನಿಮಿಷ ಅಥವಾ 1 ನಿಮಿಷದಿಂದ 3 ನಿಮಿಷದವರೆಗೆ ನೀವು ಶೂಟಿಂಗ್ ಮಾಡಿದ್ರೆ ಬರೀ 1.5 ನಿಮಿಷದಿಂದ 3 ನಿಮಿಷ, 50 ದಿನಕ್ಕೆ ಎಷ್ಟಾಗುತ್ತಪ್ಪ? 150 ನಿಮಿಷ ಅಂದ್ರೆ 2.5 ಗಂಟೆ ಆಯ್ತಾ ಸಿನಿಮಾ? ಸೊ 1 ದಿನಕ್ಕೆ 3 ನಿಮಿಷದ ಫುಟೇಜ್ ಶೂಟ್ ಮಾಡ್ಲಿಲ್ಲ ಅಂದ್ರೆ ಯಾಕ್ರಪ್ಪ ಆಕ್ಟಿಂಗ್ ಮಾಡ್ತೀರಾ? ಬಿಟ್ಬಿಡಿ ಸಿನಿಮಾ. ನೀವಂತೂ 1 ಗಂಟೆ ಪ್ರೋಗ್ರಾಮೇ ಮುಗಿಸ್ಬಿಡ್ತೀರಿ 1 ಗಂಟೆ ಶೂಟಿಂಗ್ ಮಾಡಿ. ಒಂದು ಕಾಲ ಇತ್ತು ನೋಡಿ, ಆಕ್ಟರ್ ಯಾರಿದ್ರಲ್ಲ ಅವರು ಶೂಟಿಂಗಿಗೆ ಮುಂದಿನ ದಿನ ತಲುಪ್ತಾ ಇದ್ರು. ಅದು ರಾಜೇಶ್ ಖನ್ನಾ ಅವರಾಗಿರ್ಬೋದು, ಅಥವಾ ಗೋವಿಂದ್ ಅವ್ರ ಬಗ್ಗೆ ಕೂಡ ಕೇಳ್ಪಟ್ಟಿದ್ದೀನಿ, ಶತ್ರುಘ್ನ ಸಿನ್ಹಾ ಅವ್ರ ಬಗ್ಗೆ ಕೇಳ್ಪಟ್ಟಿದ್ದೀನಿ. ಬೆಳಿಗ್ಗೆ ಶೂಟಿಂಗ್ ಇದ್ರೆ ಸಂಜೆ ತಲುಪ್ತಾ ಇದ್ರು. ಹೌದಾ? ಆದ್ರೆ ಸಿನಿಮಾಗಳು ಆಗ್ಲೂ ಕೂಡ ಆಗ್ತಿದ್ವು. ಹೌದು, ಅವಾಗ್ಲೂ ಆಗ್ತಿದ್ವು, ಆದ್ರೆ ಟೈಮು ಅಷ್ಟೇ ಹಿಡಿತಿತ್ತಲ್ಲ ಸರ್. ಅವಾಗ ಆ ಕಾಲದಲ್ಲಿ ಆದ್ರೆ 1.5-2 ವರ್ಷ ಮಾಡ್ತಿದ್ರು ಸಿನಿಮಾ. ಹಿಂಗಾಗೆ ಸಿನಿಮಾ ಪ್ರೊಡ್ಯೂಸರ್ಗಳೆಲ್ಲ ಮನೆ ಒಡವೆ ಎಲ್ಲ ಮಾರಿ ಬರ್ತಾ ಇದ್ರು. ಇನ್ನು ಕೆಲವರಂತೂ ತಮ್ಮ ತಾಯಿ ಮಂಗಲ್ಸೂತ್ರ ಮಾರಿ ಬಂದಿದ್ದಾರೆ. ಇನ್ನು ಏನೇನ್ ಮಾಡ್ತಿದ್ರು ಏನೋ. ಈ ತರ ಮಾಡಿದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಸರ್. ತುಂಬಾ ಈಸಿ ಅಲ್ಲ ಸರ್ ಸಿನಿಮಾ ಮಾಡೋದು. ಯಾವುದೇ ಸಿನಿಮಾ ನಿಮ್ದು ಫ್ಲಾಪ್ ಅಂದ್ರೆ, ನನ್ನ ನಂಬಿಕೆ ಏನು ಅಂದ್ರೆ, ಯಾವುದೇ ಸಿನಿಮಾ ನಿಮ್ಮ ಜೀವನದಲ್ಲಿ ಫ್ಲಾಪ್ ಆಗಕ್ ಸಾಧ್ಯನೇ ಇಲ್ಲ. ಒಂದ್ ವೇಳೆ ನೀವು ಟೈಮ್ ಸರಿಯಾಗಿ ಸಿನಿಮಾ ಮಾಡಿದ್ರೆ ಯಾವ ಸಿನಿಮಾನು ಫ್ಲಾಪ್ ಆಗಕ್ ಸಾಧ್ಯ ಇಲ್ಲ. ನೀವೇನಾದ್ರೂ ಮಾಡ್ಕೊಳ್ಳಿ. ನಿಮ್ಮ ಈ ಡಿಸಿಪ್ಲಿನ್ ತುಂಬಾ ಚೆನ್ನಾಗಿದೆ. ಸಿನಿಮಾ ಇಂಡಸ್ಟ್ರಿಯ ಬಾಕಿ ಜನ ಕೂಡ ಇದನ್ನ ಕಲೀಲಿ ಅಂತ ಆಶಿಸ್ತೀನಿ. ನಾವೀಗ ಮತ್ತೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಅಕ್ಷಯ್ ಕುಮಾರ್ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ವೆಲ್ಕಮ್ ಬ್ಯಾಕ್. ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇರೋದು ಸೂಪರ್ ಸ್ಟಾರ್ ಅಕ್ಷಯ್ ಕುಮಾರ್ ಅವರ ಮೇಲೆ ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಅಕ್ಷಯ್ ಕುಮಾರ್ ಮೇಲಿರುವ ಆರೋಪವೆಂದರೆ ಇವರು ಸಮಯದ ಜೊತೆಗೆ ಬದಲಾಗಿದ್ದಾರೆ ಎಂಬುದು. ಅಕ್ಷಯ್, ಈ ಮಾತು ನಿಜನಾ? ನೀವು ಸ್ಕೂಲ್ನಲ್ಲಿರ್ಬೇಕಾದ್ರೆ ಟೀಚರ್ನ ತುಂಬಾ ಪ್ರೀತಿಸ್ತಾ ಇದ್ರಂತೆ? ಹೌದು ಸರ್, ತುಂಬಾ ಪ್ರೀತಿಸ್ತಿದ್ದೆ. ಇನ್ನೂ ಹೇಳ್ಬೇಕಂದ್ರೆ ನಿಜ ಒಂದು ವಿಷಯ ಇದೆ. ಹುಡುಗರಿಗೆ ಎಲ್ಲಕ್ಕಿಂತ ಮೊದಲು ಟೀಚರ್ ಜೊತೆನೆ ಪ್ರೀತಿ ಆಗೋದು. ಮತ್ತೆ ಎಂತ ಬಾಯ್ ಫ್ರೆಂಡ್ ಆಗಿದ್ರೆ ಅಂದ್ರೆ ಅವರಿಂದನೇ ಸ್ಕೂಲ್ ಹೋಮ್ ವರ್ಕ್ ಅನ್ನ ಮಾಡಿಸ್ತಾ ಇದ್ರು. ಏನ್ ಸರ್? ಸಾರಿ, ನೀವು ಎಂತ ಬಾಯ್ ಫ್ರೆಂಡ್ ಆಗಿದ್ರೆ ಅಂದ್ರೆ ಅವರಿಂದನೇ ಸ್ಕೂಲ್ ಹೋಮ್ ವರ್ಕ್ ಅನ್ನ ಮಾಡಿಸ್ತಿದ್ರಂತೆ. ಬಾಯ್ ಫ್ರೆಂಡ್? ಅಯ್ಯೋ, ಟೀಚರ್ ಹತ್ರ ಹೋಮ್ ವರ್ಕ್ ಮಾಡಿಸ್ತಾ ಇರ್ಲಿಲ್ಲ. ಇನ್ನೊಂದು ಹುಡುಗಿ ಇದ್ಲು ಅದಕ್ಕಂತಲೇ. ಅಂದ್ರೆ ಇನ್ನೂ ಹುಡುಗಿರಿದ್ರು? ಹೌದು, ಇದ್ರು. ಅಂದ್ರೆ ಸ್ಟೂಡೆಂಟ್ ಆಗಿದ್ಲು ಸರ್, ಕ್ಲಾಸ್ಮೇಟ್. ಅವಳ ಹತ್ರ ಮಾಡಿಸ್ತಾ ಇದ್ದೆ ನಾನು. ಮತ್ತೆ ಟೀಚರ್ ಏನ್ ನನ್ನ ಪ್ರೀತಿಗೆ ಅಂದ್ಬಿಟ್ಟಿರ್ಲಿಲ್ಲ. ಟೀಚರ್ಗೆ ಪ್ರೀತಿ ಅಂದ್ರೆ
ನನ್ನ ಪಕ್ಕದಲ್ಲಿ ಯಾವ ಹುಡುಗ ಕೂತ್ಕೋತಿದ್ನಲ್ಲ ಅವನಿಗೆ ಹೇಳ್ತಿದ್ದೆ ನಾನು, ಐ ಲವ್ ದಿಸ್ ಟೀಚರ್, ಐ ವಾಂಟ್ ಟು ಮ್ಯಾರಿ ಹರ್. ಮತ್ತೆ ಒಂದು 7-8 ವರ್ಷದವನಾಗಿದ್ದೆ ಸರ್ ನಾನು ಅವಾಗ ನಾನೇನ್ ದೊಡ್ಡ ಮಹಾಪಾಪ ಏನ್ ಮಾಡಿಲ್ಲ ಬಿಡಿ. ಯಾವಾಗ್ಲೂ ಹುಡುಗರಿಗೆ ಫಸ್ಟ್ ಲವ್ ಆಗದೆ ಟೀಚರ್ ಮೇಲೆ ಸರ್. ಅಂಡ್ ದಟ್ ಈಸ್ ಕಾಲ್ಡ್ ಅನ್ ಇನ್ನೋಸೆಂಟ್ ಲವ್. ಅಂದ್ರೆ ಇನ್ನೋಸೆಂಟ್ ಲವ್ 7-8 ವರ್ಷದಲ್ಲೇ ಶುರುವಾಗಿತ್ತ ನಿಮ್ಗೆ? ಹೌದು ಸರ್, ಖಂಡಿತ ಆಗಿತ್ತು ಸರ್. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನಿಮಗೂ ಆ ವಯಸ್ಸಲ್ಲಿ ಆಗಿರುತ್ತೆ ಟೀಚರ್ ಮೇಲೆ. ನಾನು ಚಾಲೆಂಜ್ ಮಾಡಿ ಹೇಳ್ಬಲ್ಲೆ ಸರ್ ಇದನ್ನ. ಮತ್ತೆ ಒಂದ್ ವೇಳೆ ಆಗಿಲ್ಲ ಅಂದ್ರೆ ಏನೋ ಮಿಸ್ಟೇಕ್ ಇದೆ. ಮತ್ತೆ ನೀವು ಫಿಲ್ಮ್ ಇಂಡಸ್ಟ್ರಿಗೆ ಕಾಲಿಟ್ರಿ, ಅಲ್ಲೂ ಚರ್ಚೆ ಶುರುವಾಯ್ತು. ಓ ಸೂಪರ್ ಆಗಾಯ್ತು ಸರ್. ಐ ಆಮ್ ಅ ಫುಲ್ ಹಾಟ್ ಬ್ಲಡೆಡ್ ಮ್ಯಾನ್, ವೈ ನಾಟ್? ಜನಕ್ಕೆ ಇದು ಕೂಡ ನೆನಪಿದೆ, ತೂ ಚೀಸ್ ಬಡಿ ಹೇ ಮಸ್ತ್ ಮಸ್ತ್ ರವೀನಾ ಟಂಡನ್ ಜೊತೆಗೂ. ಹೌದು ಖಂಡಿತ ಸರ್. ಮತ್ತೆ ಶಿಲ್ಪಾ ಶೆಟ್ಟಿ ಅವ್ರ ಜೊತೆಗೆ ಹೌದು, ಚೂರಾಕೆ ದಿಲ್ ಮೇರಾ. ಮತ್ತೆ ಮದುವೆ ನಂತರ ನೀವು ಬದಲಾಗೋದ್ರಿ. ಏನೋ ತಪ್ಪಾಗೋಯ್ತು ಸರ್. ನೋಡಿ ಸರ್, ಇವಾಗ 2 ಮಕ್ಕಳಿದ್ದಾರೆ. ಐ ಆಮ್ ವೆರಿ ಹ್ಯಾಪಿಲಿ ಮ್ಯಾರಿಡ್. ಆ್ಯಂಡ್ ಇನ್ನೊಂದಂದ್ರೆ ಪ್ರತಿ ಮನುಷ್ಯನಲ್ಲಿ ಬದಲಾವಣೆ ಆಗಲೇಬೇಕು ಫಾರ್ ಗುಡ್. ಆ್ಯಂಡ್ ದಟ್ ಈಸ್ ವಾಟ್ ಹ್ಯಾಪೆಂಡ್ ವಿತ್ ಮೀ. ಮತ್ತು ಹಂಗೆ ಆಯ್ತದು. ಸೊ ಬದಲಾಗೋದು ತುಂಬ ಮುಖ್ಯ ಆಗುತ್ತೆ. ಮತ್ತೆ ನೋಡಿ, ಮೊದಲು ನಿಮ್ಮ ಹೀರೋಯಿನ್ಸ್ ಜೊತೆಗೆ ರೊಮ್ಯಾನ್ಸ್ನ ಸೀನ್ಗಳು ಬರ್ತಿತ್ತು. ಆದ್ರೆ ಈಗ ಹೀರೋಯಿನ್ಗಳ ಜೊತೆಗೆ ಜಗಳದ ಸೀನ್ ಬರ್ತಿದೆ. ಪ್ರಿಯಾಂಕಾ ಚೋಪ್ರಾ ಜೊತೆ ಜಗಳ ಆಯ್ತು ಅಂತ ಕೇಳ್ಪಟ್ಟೆ. ಇಲ್ಲ, ಏನೂ ಆಗಿಲ್ಲ. ಯಾವ ಊರ್ನವನ್ ಸರ್ ನಿಮ್ಮ ಇನ್ಫಾರ್ಮರ್? ಒಂದ್ ವೇಳೆ ಅವ್ರ ಜೊತೆಗೆ ಏನೂ ಇಲ್ಲ ಅಂತಂದ್ರೆ ಸಿನಿಮಾ ಸೈನ್ ಮಾಡೋದಕ್ಕೆ ನಿರಾಕರಿಸಿದ್ರಂತೆ. ಇಲ್ಲ, ನಮ್ಮಿಬ್ರಿಗೂ ಜೊತೆಲಿ ಯಾವ ಸಿನಿಮಾ ಬರ್ಲಿಲ್ಲ. ಮತ್ತೆ ನಾನ್ ಹಾಗೆ ನೋಡಿದ್ರೆ ಅವ್ರ ಜೊತೆ 4-5 ಸಿನಿಮಾಗಳು ಮಾಡಿದೀನಿ. ಆತರ ಏನಿಲ್ಲ ಸರ್, ಆತರ ಏನಿಲ್ಲ. ನಾನು ಅವ್ರ ಜೊತೆ ಸಿನಿಮಾ ಮಾಡಕ್ ಇಷ್ಟ ಇಲ್ಲ ಅಂತ ನಾನು ಅವ್ರಿಗೆ ಜೊತೆ ಸಿನಿಮಾ ಮಾಡಿದೀನಿ. ರಾಣಿ ಮುಖರ್ಜಿ ಅವ್ರನ್ನ ಬಂದು ಬಿಟ್ರೆ ಎಲ್ಲರ ಜೊತೆ ಸಿನಿಮಾ ಮಾಡಿಲ್ಲ. ಅದು ಹಳೆ ಮಾತು, ಅದನ್ನ ಬಿಟ್ಟು. ಇಲ್ಲ ಸರ್, ನಾನು ಈಗಿಂದ ಮಾತಾಡ್ತೀನಿ. ಈಗ ಒಂದ್ ವೇಳೆ ಏನಾದ್ರೂ ಪ್ರಿಯಾಂಕಾ ಚೋಪ್ರಾ ಜೊತೆ ಸಿನಿಮಾ ಮಾಡೋದಕ್ಕೆ ಅವಕಾಶ? ಅಯ್ಯೋ ಖಂಡಿತ ಮಾಡ್ತೀನಿ, ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ ಸರ್? ಈ ವಿಷಯ ಕೇಳಿ ಅವ್ರಿಗೆ ತುಂಬಾ ಸಂತೋಷ ಆಗಿದೆ. ಆಗ್ಬೋದು. ಮತ್ತೆ ನಾನು ಇನ್ನೊಂದು ವಿಚಾರ ಕೇಳ್ಪಟ್ಟೆ, ಫರಾ ಖಾನ್ ಜೊತೆಗೆ ನಿಮ್ಮ ಜಗಳ ಆಯ್ತಂತೆ. ಫರಾ ಖಾನ್ ಜೊತೆ ಜಗಳ ಏನು ಆಗಿಲ್ಲ. ಆದ್ರೆ ಶಿ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಅಂಡ್ ಅವ್ರ ತಮ್ಮ ಇದಾರಲ್ಲ ಸಾಜಿದ್, ಅವ್ರು ನನಗೆ ತುಂಬಾ ಕ್ಲೋಸ್ ಫ್ರೆಂಡ್. ಜಗಳ ಅಂತೂ ಆಗಿಲ್ಲ ಬಿಡಿ ಸರ್. ಏಕ್ತಾ ಕಪೂರ್ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿದ್ರಂತೆ. ಏಕ್ತಾ ಕಪೂರ್ ಯಾವಾಗ ಸಿಟ್ ಆಗ್ಬಿಟ್ರು ಸರ್ ನನ್ನ ಮೇಲೆ? ಇವತ್ತೊಂದು ಕೆಲಸ ಮಾಡೋಣ, ಏಕ್ತಾ ಕಪೂರ್ಗೆ ಫೋನ್ ಮಾಡೋಣ. ಇವತ್ತು ನೋಡೋಣ, ಇವ್ರ ಇನ್ಫಾರ್ಮರ್ ಕರೆಕ್ಟ್ ಹೇಳ್ತಿದ್ದಾನ, ನಾನ್ ಕರೆಕ್ಟ್ ಹೇಳ್ತಿದ್ದೀನ, ನಾನ್ ಸರಿ ಹೇಳ್ತಿದ್ದೀನ. ಪ್ರಿಯಾಂಕಾಗೂ ಫೋನ್ ಮಾಡೋಣ, ಫರಾ ಖಾನ್ಗೂ ಫೋನ್ ಮಾಡೋಣ, ಎಲ್ಲರಿಗೂ ಫೋನ್ ಮಾಡೋಣ. ನೋಡಿ, ಈ ವಿಚಾರಗಳೆಲ್ಲ ನ್ಯೂಸ್ ಪೇಪರ್ ನಲ್ಲಿ, ಸರ್ ಮ್ಯಾಗಝಿನ್ಸ್ ಓದ್ಬೇಡಿ ಸರ್ ನೀವು, ಕೊಡಿ ಇಲ್ಲಿ. ಈ ಮ್ಯಾಗಝಿನ್ಗಳನ್ನ ನಾನು ಬಿಸಾಕ್ಬಿಡ್ತೀನಿ. ನಾನು ನೋಡಕ್ಕೂ ಹೋಗಲ್ಲ, ನಿಜ ಹೇಳ್ತೀನಿ. ಬಿಸಾಕ್ಬಿಡು, ಬೇಕಾರ್ ಸರ್. ಇವು ಎಷ್ಟು ಜನರ ಮನೆ ಹಾಳು ಮಾಡಿದಾರೆ ಈ ನನ್ನ ಮಕ್ಕಳು. ನಿಜ ಹೇಳ್ತಿದ್ದೀನಿ ಸರ್. ಮಾಡಕ್ ಕೆಲಸ ಇಲ್ಲದೆ ಕೂತ್ಕೊಂಡಲ್ಲಿ ಏನಾದ್ರೂ ಬರೀತಾರೆ. ನಿಮ್ಗೂ ಅನ್ಸಿದ್ಯಾ ಇವರು ಯಾವತ್ತಾದ್ರೂ ನಿಮ್ಮ ಮನೆ ಮುಳುಗಿಸ್ತಾರೆ ಅಂತ ಮ್ಯಾಗಝಿನ್? ಖಂಡಿತ ಮಾಡಕ್ಕಾಗಲ್ಲ. ಇನ್ನು ಹೇಳ್ಬೇಕಂದ್ರೆ ಇವೆಲ್ಲ ಎಂಟರ್ಟೈನ್ಮೆಂಟ್ ನಮ್ಮ ಮನೆ ಫ್ಯಾಮಿಲಿ ವಿಷಯದಲ್ಲಿ ಆಗಿದ್ರೆ ನೋಡಿ. ಆದ್ರೆ ನಿಮ್ಮ ಇತಿಹಾಸನ ನೋಡಿದ್ರೆ ನಮ್ಗೆ ಏನನ್ಸುತ್ತೆ ಅಂತಂದ್ರೆ, ಬೆಕ್ಕು 100 ಇಲಿಗಳನ್ನ ತಿಂದು ಹಜ್ಜಿಗೆ ಹೋಯ್ತಂತೆ. ಹಜ್ಜಿಗೆ ಹೋಯ್ತಲ್ಲ ಸರ್, ಕೊನೆಗೂ ಹಜ್ಗೆ ಹೋಯ್ತಲ್ಲ ಸರ್. 100 ಇಲಿ ತಿಂದು ಹಜ್ಗೆ ಅಲ್ಲ ಸರ್ ಹೋಗ್ತಿರೋದು, ಅದ್ರಲ್ಲಿ ಏನ್ ತಪ್ಪಿದೆ? ಮನುಷ್ಯ ಪಾಪಗಳು ಮಾಡಿದ್ಮೇಲೆನೆ ಹಜ್ಗೆ ಹೋಗೋದು, ಏನ್ ಮೊದ್ಲೇ ಹೋಗ್ಬೇಕಾ? ಸರಿ ಆಯ್ತು ಬಿಡಿ, ನೀವು ಅಕ್ಸೆಪ್ಟ್ ಮಾಡಿದ್ರಲ್ಲ. ಖಂಡಿತ ಸರ್. ಇವತ್ತು ನಾನ್ ನಿಮಗೊಂದು ಪ್ರಶ್ನೆ ಕೇಳ್ಬೇಕಂತಿದ್ದೀನಿ. ರಜತ್ ಸರ್ ನನಗೆ ಪರ್ಮಿಷನ್ ಕೊಟ್ರೆ ನಾನು ಇವತ್ತು ರಜತ್ ಸರ್ಗೆ 1-2-3 ಪ್ರಶ್ನೆ ಕೇಳ್ಬೇಕಂತಿದ್ದೀನಿ. ನೀವು ಅಲ್ಲೇ ಕುತ್ಕೊಂಡೇ ಕೇಳ್ಬಹುದು. ಆಯ್ತು ಸರ್. ಸಾಕಷ್ಟು ಜನರ ಜೀವನದ ಕೊನೆ ಆಸೆ ಇದೇ ಆಗಿತ್ತು, ನನ್ನ ಪ್ರಶ್ನೆ ಸರ್. ಏನಂದ್ರೆ ಸರ್, ಎದ್ನಿಲ್ಲ, ನಾನು ನಿಂತ್ಬಿಟ್ಟು ಕೇಳಲ್ಲ. ಇಲ್ಲ, ನೀವು ಕುತ್ಕೊಂಡೇ ಕೇಳ್ಬೋದು, ಫೀಲ್ ಬರುತ್ತೆ. ಸರ್, ಚಿಕ್ಕ ವಯಸ್ಸಲ್ಲಿ ನಿಮಗೆ ಟಿವಿ ನೋಡೋ ಹುಚ್ಚು ತುಂಬಾ ಇತ್ತು. ಎಷ್ಟೊಂದ್ ಸಲ ನಿಮ್ ಪಕ್ಕದ ಮನೆಯವರು ಟಿವಿ ನೋಡಕ್ ಹೋದಾಗ ನಿಮ್ಮನ್ನ ಅವ್ರ ಮನೆಯಿಂದ ಹೊರಗೆ ಹಾಕಿದ್ರು. ಮತ್ ನೀವು ಮನೆಗೆ ಹೋಗಿ ನಿಮ್ ತಂದೆಗೆ ಹೇಳ್ತಾ ಇದ್ರಿ, ಡ್ಯಾಡಿ ಇದು ತಪ್ಪಲ್ವಾ ಡ್ಯಾಡಿ ಅಂತ. ಅವಾಗ ನಿಮ್ ಡ್ಯಾಡಿ ಹೇಳಿದ್ರು, ಏನಾದ್ರೂ ಒಂದ್ ಕೆಲಸ ಮಾಡು, ನೀನೇ ಟಿವಿಯಲ್ಲಿ ಬರುವಂತ ಕೆಲಸ ಮಾಡು ಅಂತ. ಈ ಮಾತು ನಿಜಾನೇ ಸರ್? ನಿಜಾನೆ, ಖಂಡಿತ ನಿಜ ಸರ್. ನೋಡಿ, ನಮ್ಮ ಒಂದು ಮನೆ ಇತ್ತು ಇಡೀ ಏರಿಯಾದಲ್ಲಿ. ಅಂದ್ರೆ ನಾವೆಲ್ಲಿ ವಾಸ ಮಾಡ್ತಿದ್ವಲ್ಲ, ಅಲ್ಲಿ ಟಿವಿ ಕೂಡ ಇರ್ಲಿಲ್ಲ, ಕರೆಂಟ್ ಇರ್ಲಿಲ್ಲ, ನೀರಿರ್ಲಿಲ್ಲ, ಮತ್ತೆ ಅರ್ಥ ಮಾಡ್ಕೊಳ್ಳಿ ಅಭಾವ ಇತ್ತು. ಕೆಲವೊಮ್ಮೆ ಊಟ ಕೂಡ ಸಿಗ್ತಾ ಇರ್ಲಿಲ್ಲ. ಆದ್ರೆ ಟಿವಿ ನೋಡೋದಕ್ಕೆ ನಾವು ಪಕ್ಕದ ಮನೆಗೆ ಹೋಗ್ತಾ ಇದ್ವಿ. ಒಬ್ರು ಜೈನ್ ಸಾಹೇಬ್ರಿದ್ರು, ಅವ್ರ ಮನೇಲಿ ಟಿವಿ ಇತ್ತು.
ಮತ್ತೆ ಆ ಕಾಲದಲ್ಲಿ ಅರ್ಧ ಸಿನಿಮಾ ಸ್ಯಾಟರ್ಡೆ ಬರ್ತಿತ್ತು, ಇನ್ನರ್ಧ ಸಿನಿಮಾ ಸಂಡೇ ಬರ್ತಿತ್ತು. ನಾನು ಸ್ಯಾಟರ್ಡೆ ಅರ್ಧ ಸಿನಿಮಾ ನೋಡಿದ್ದೆ, ಮತ್ತೆ ಸಂಡೇ ಇನ್ನರ್ಧ ಸಿನಿಮಾ ನೋಡೋದಕ್ಕೆ ಅಂತ ಹೋದಾಗ ಅವರು ಬಾಗ್ಲು ಹಾಕೊಂಡ್ಬಿಟ್ರು. ಮತ್ತೆ ನಾನು ವಾಪಸ್ ಬರ್ಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರಿತ್ತು. ಅಪ್ಪಾಜಿ ಕೇಳಿದ್ರು ಏನಾಯ್ತು ಅಂತ. ನಾನು ಹೇಳ್ದೆ ಭಗತ್ ಸಿಂಗ್ ಅವರ ಸಿನಿಮಾ ಇತ್ತು, ಅರ್ಧ ಸಿನಿಮಾ ನೋಡಿದ್ದೆ, ಇನ್ನು ಅರ್ಧ ಸಿನಿಮಾ ನೋಡ್ಬೇಕಾದ್ರೆ ಬಾಗ್ಲು ಹಾಕ್ಬಿಟ್ರು ಅಂತ. ಆಗ ಅವ್ರು ಹೇಳಿದ್ರು, ನೀನು ಇನ್ಯಾರದ್ದೋ ಮನೆಗೋಗಿ ಇನ್ಯಾರದ್ದೋ ಸಿನಿಮಾ ನೋಡ್ತಿದ್ಯಾ, ನಿನಗೆ ಒಂದ್ ವೇಳೆ ದಮ್ಮಿದ್ರೆ ನೀನು ಟಿವಿನಲ್ಲಿ ಕಾಣಿಸ್ಕೊ, ನಿನ್ನನ್ನ ಮತ್ತೊಬ್ರು ನೋಡ್ಬೇಕು. ಈ ಮಾತು ನೀವ್ ಹೇಳಿದ್ದು ಸರಿಯಾಗಿದೆ. ಹಾಗಾದ್ರೆ ನನ್ನ ಇನ್ಫಾರ್ಮರ್ ಸೂಪರ್. ಸರ್ ನಿಮ್ಮ ಮೇಲೆ ಒಂದು ಎಲಿಗೇಷನ್ ಏನಿದೆ ಅಂದ್ರೆ ನಿಮ್ಮ ಸ್ಟಿಂಗ್ ಆಪರೇಷನ್ ಇಂದ ನಮ್ಮ ಬಾಲಿವುಡ್ ಹೆದರುತ್ತೆ ಅಂತ. ಸರ್ ಯಾಕೆ ಇಷ್ಟೊಂದು ಎದುರಿಸ್ತೀರಾ ನೀವು ಈ ತರ ಬಾಲಿವುಡ್? ಕೆಲಸ ಯಾಕೆ ಮಾಡ್ಬೇಕು ಇನ್ನೊಬ್ರಿಗೆ? ನಾನು ನಿಮ್ಮ ಸಿನಿಮಾ ಇಂಡಸ್ಟ್ರಿ ಅವರಿಗೆ ಒಂದ್ ಮಾತು ಹೇಳ್ತೇನೆ, ಅಂತ ಕೆಲಸನೇ ಮಾಡಬೇಡಿ ನೀವು. ಯಾವ್ದಾದ್ರು ಸ್ಟಿಂಗ್ಗೆ, ಯಾವ್ದಾದ್ರು ಕ್ಯಾಮ್ರಾಗೆ ಹೆದರ್ಕೊಳ್ಳುವಂಥದ್ದು. ಒಳ್ಳೆ ಜೀವನ ಬದುಕಿ ಹಾಗೆ. ಆಯ್ತು ಸರ್. ಸರ್ ನಿಮ್ ಮೇಲೆ ಒಂದು ಅಲಿಗೇಷನ್ ಏನಿದೆ ಅಂದ್ರೆ ವಿತೌಟ್ ಅ ಲಾಯರ್ ಡಿಗ್ರಿ ಯು ಹ್ಯಾವ್ ಬಿಕಮ್ ಅ ಲಾಯರ್ ಆಫ್ ದ ನೇಷನ್. ಇದಕ್ಕೆ ನಾನು ಏನ್ ಮಾಡೋದಕ್ಕಾಗತ್ತೆ? ನಾನಿವತ್ತೇನೇ ಆಗಿದ್ರು ನನ್ನನ್ನ ಈ ದೇಶದ ಜನತೆ ಮಾಡಿರುವಂತದ್ದು. ಸೊ ವಿತೌಟ್ ಎನಿ ಲಾಯರ್ ಡಿಗ್ರಿ ಸರ್ ಆಗ್ಬಿಟ್ಟಿದ್ದಾರೆ ಒಬ್ಬ ದೊಡ್ಡ ಲಾಯರ್. ಮತ್ತೆ ಲಾಯರ್ ಯಾವ ತರ ಲಾಯರ್? ಲಾಯರ್ ಆಫ್ ದ ನೇಷನ್. ಸರ್ ನಿಮ್ ಮೇಲೆ ಇನ್ನೊಂದು ಅಲಿಗೇಷನ್ ಏನಿದೆ ಅಂತಂದ್ರೆ ನೀವು ಬೇರೆಯವ್ರ ಪ್ಯಾಂಟ್ ನ ಬಿಚ್ಚಿಸ್ತೀರಾ, ಆದ್ರೆ ನೀವು ಸೂಟ್ ಹಾಕೊಂತೀರಾ ಇಟ್ಲಿ ದೇಶದ್ದು. ಈ ಮಾತು ಖಂಡಿತ ನಿಜ. ಜನತೆ ನನಗೆ ಈ ಕೆಲಸ ಕೊಟ್ಟಿದ್ದಾರೆ, ಇನ್ನೊಬ್ರನ್ನ ಎಕ್ಸ್ಪೋಸ್ ಮಾಡುವಂಥದ್ದು. ಯಾರದ್ದಾದ್ರೂ ಶರ್ಟ್ ಬಿಚ್ಚಿ, ಯಾರದ್ದಾದ್ರೂ ಪ್ಯಾಂಟ್ ಬಿಚ್ಚಿ, ನೀನ್ ಮಾತ್ರ ಸೂಟಲ್ಲಿರು ಅಂತ. ಮತ್ ನಾನು ನಿಮಗೆಲ್ಲ ಇನ್ನೊಂದು ವಿಷಯ ಹೇಳ್ಬೇಕು. ನನಗ್ ತಿಳಿದಂಗೆ ನಾನು ಇವರ ಪ್ರತಿ ಪ್ರೋಗ್ರಾಮು ನೋಡ್ತೀನಿ. ಮತ್ತೆ ಪ್ರತಿ ಪ್ರೋಗ್ರಾಮ್ ಅಲ್ಲಿನೂ ಬೇರೆ ಬೇರೆ ಡಿಫ್ರೆಂಟ್ ಇಟಾಲಿಯನ್ ಸೂಟ್ ಹಾಕಿರ್ತಾರೆ ಇವರು. ಮತ್ತೆ ಇವ್ರು ಹಾಕೊಳ್ಳೋ ಸೂಟ್ ಇರುತ್ತಲ್ಲ ಎಷ್ಟು ಸೂಪರ್ ಆಗಿರುತ್ತವೆ ಅಂತಂದ್ರೆ ಸರ್ ಎಲ್ಲಿ ಹೊಲಿಸ್ತೀರಿ ಸರ್ ನೀವು? ಸರ್ ಇವು ಇಟಲಿ ದೇಶದ ಸೂಟ್ಗಳ? ಇದು ಇಟಲಿ ಸೂಟೇ. ನಿಮ್ಮ ಮಾತು ನಿಜಾನೇ. ಆಯ್ತು ಬಿಡಿ ಸರ್, ನನ್ನ ಕ್ವಶನ್ಸ್ ಇಲ್ಲಿಗೆ ಮುಗಿದ್ವು. ಇನ್ನ ನೀವೇ ನಮ್ಮನ್ನ ಕೇಳಬೇಕು. ಥ್ಯಾಂಕ್ ಯು ಸರ್. ನೀವೀಗ ಒಂದ್ ಮಾತು ಹೇಳಿ, ನೀವು ಜಾಲಿ LLB ನಲ್ಲಿ ಲಾಯರ್ ಆಗಿದ್ರಲ್ಲ, ನೀವು ಅದೇ ತರದ ವಕಾಲತ್ನ ಪ್ರಶ್ನೆಗಳನ್ನ ನನ್ನ ಕೇಳಿದ್ದೀರಿ? ಇಲ್ಲ ಸರ್, ಇದಂತೂ ಸುಮ್ನೆ ಫ್ರೆಂಡ್ಲಿ ನೈಸ್ಲಿ ಅಂದ್ರೆ ಏನು ಅಂದ್ರೆ ಇದು ಅಲಿಗೇಷನ್ ಅಲ್ಲ, ಜನರಿಗೆ ಸುಮ್ನೆ ತಿಳಿಸೋದಿಕ್ಕೆ. ಅಂದ್ರೆ ನೀವು ಎಲ್ಲರನ್ನ ಇಲ್ಲಿ ಕರೆದು ಯು ಕಾಲ್ ಪೀಪಲ್ ಹಿಯರ್, ಯು ಮೇಕ್ ದೆಮ್ ಟಾಕ್, ಅವ್ರನ್ನೆಲ್ಲ ಕ್ವಶನ್ಸ್ ಕೇಳ್ತೀರಾ. ನೀವು ಕೇಳೋ ಎಷ್ಟೊಂದು ಪ್ರಶ್ನೆಗಳಲ್ಲಿ ಇಲ್ಲಿ ಕೂತಿರೋ ವ್ಯಕ್ತಿ ಮುಖದ ಭಾವನೆಯಿಂದ ಗೊತ್ತಾಗ್ಬಿಡುತ್ತೆ ಅಲ್ಲಿ ಏನೋ ಗಡ್ಬಡ್ ನಡೆದಿದೆ, ಸುಳ್ಳು ಹೇಳ್ತಿದ್ದಾರೆ ಅಂತ. ಖಂಡಿತ ಏನೋ ಗಡ್ಬಡ್ ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ ಸರ್ ಜನತೆಗೆ. ಜನತೆ ಬಹಳ ಸ್ಮಾರ್ಟ್, ಹಿಂಗ್ ಹಿಡ್ಕೊಂಡ್ಬಿಡ್ತಾರ ಅವರು. ಸೊ ದ್ಯಾಟ್ ಈಸ್ ಅ ಗ್ರೇಟ್ ಥಿಂಗ್. ಇದು ಜನರಿಗೆ ತಿಳಿಸ್ಬಿಡುತ್ತೆ ಆ ವ್ಯಕ್ತಿ ಎಂತವನು ಅಂತ, ಜನರಿಗೆ ಗೊತ್ತಾಗ್ಬಿಡುತ್ತೆ. ತುಂಬಾ ತುಂಬಾ ಧನ್ಯವಾದಗಳು. ಒಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಪ್ಕೆ ಅದಾಲತ್ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಿದೆಯಲ್ಲ, ಇದು ನನ್ನಿಂದ ಆಗಿರೋದಲ್ಲ. ಈ ಕಾರ್ಯಕ್ರಮ ಆಗಿರೋದು ಇಲ್ಲಿಗೆ ಯಾರು ಬರ್ತಾರಲ್ಲ, ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರಲ್ಲ, ಮತ್ತೆ ಅವರಿಗಿಂತ ಹೆಚ್ಚಾಗಿ ನಮ್ಮ ಪ್ರೇಕ್ಷಕರಿಂದ. ಅವ್ರು ತುಂಬಾನೇ ಪ್ರೀತಿ ಕೊಟ್ಟಿದ್ದಾರೆ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ಈ ಮೊಕದ್ದಮೆ ಮುಂದುವರಿಯುತ್ತೆ ಫಿಲ್ಮ್ ಸ್ಟಾರ್ ಅಕ್ಷಯ್ ಕುಮಾರ್ ಅವರ ಮೇಲೆ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತು ಮೊಕದ್ದಮೆ ನಡೆಸ್ತಾ ಇದ್ದೇವೆ ಫಿಲ್ಮ್ ಸ್ಟಾರ್ ಅಕ್ಷಯ್ ಕುಮಾರ್ ಅವರ ಮೇಲೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಅಕ್ಷಯ್ ಕುಮಾರ್ ಮೇಲಿರುವ ಆರೋಪವೆಂದರೆ ಇವರು ಎಲ್ಲ ವಿಷಯದ ಬಗ್ಗೆಯೂ ಕಾಮೆಂಟ್ ಮಾಡುತ್ತಾರೆ ಎಂಬುದು. ಈಗ ನೋಡಿ ಅಕ್ಷಯ್, ದೇಶದಲ್ಲಿ ಏನೇ ಒಂದು ಘಟನೆ ಆದ್ರೂ ಕಮೆಂಟ್ ಮಾಡೋದಕ್ಕೆ ಅಕ್ಷಯ್ ಕುಮಾರ್ ಅವರು ಮೊದಲು ಬರ್ತಾರೆ. ಬೆಂಗಳೂರಿನಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಆಯ್ತು, ನೀವು ಹೇಳಿದ್ರಿ ಪ್ರಾಣಿಗಳ ಹಾಗೆ ವರ್ತಿಸಿದ್ದಾರೆ, ಹೀಗೆ ಮಾಡಬಾರ್ದು ಅಂತ. ನಿಮ್ಮ ಮಾತು ನಿಜಾನೇ, ಆದ್ರೆ ಪ್ರತಿ ವಿಚಾರಕ್ಕೂ ಮೂಗು ತೋರಿಸ್ಬೇಕಾ? ಸರ್ ಎರಡೇ ವಿಷಯ ನನ್ನ ಜೀವನದಲ್ಲಿ ಹೇಳಿದ್ದೀನಿ ಸರ್ ನಾನು. ಆ ಎರಡು ವಿಷಯಗಳೇ ಜನರಿಗೆಲ್ಲ ತಪ್ಪು ಅನ್ಸ್ಬಿಡ್ತಾ ಸರ್? ಇನ್ನೊಂದು ವಿಷಯ ಏನು ಅಂತಂದ್ರೆ, ಒಂದ್ ವೇಳೆ ಮಾತಾಡ್ಲಿಲ್ಲ ಅಂದ್ರೆ ಮೀಡಿಯಾದವರೇ ಹೇಳ್ತಾರೆ ಏನು ಮಾತಾಡ್ಲಿಲ್ಲ ಅಂತ, ಇವ್ರಿಷ್ಟು ದೊಡ್ಡವರಾಗಿ ಏನ್ ಮಾತಾಡಲ್ಲ ಅಂತ. ಒಂದ್ ವೇಳೆ ಮಾತಾಡಿದ್ರೆ ಏನ್ ತಪ್ಪು ಮಾತಾಡಿದ್ವಿ ಅಂತ ಹಿಡಿತಾರೆ. ನೀವೇ ಹೇಳಿ, ಇಲ್ಲಿ ಕೂತಿರೋರು ನೀವು ನೋಡಿರ್ಬೋದು ಇನ್ಸಿಡೆಂಟ್, ನೀವ್ ಹೇಳಿ ನಾನೇನಾದ್ರೂ ತಪ್ಪು ಮಾತಾಡಿದ್ನ? ನಾನು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೀತಾ ಇದ್ರೆ ಅಲ್ಲ ಸರ್, ನಾವ್ ಏನ್ ಕೇಳಿದ್ವು ಅದನ್ನ ಪ್ರಶ್ನೆ ಮಾಡ್ತಾ ಇದೀವಿ ಅಷ್ಟೇ ಸರ್. ಏನ್ ಸರ್? ಬ್ಯಾಂಗ್ಳೂರ್ ಘಟನೆ ಮೇಲೆ ನೀವು ಅದೇನು ಅಂತ ಹೇಳಿದ್ರು ಅದು ಚೆನ್ನಾಗ್ ಅನಿಸ್ತು, ಆದ್ರೆ ಅದಾದ್ಮೇಲೆ ಆ ಬೋರ್ ಬಗ್ಗೆ ಒಂದು ಕೆಟ್ಟ ಮಾತೇನಿತ್ತು. ಸೊ ಅಂದ್ರೆ ಅಂತ ಸಮಯದಲ್ಲಿ ನಿಮಗೆ ಹೇಗನ್ಸತ್ತೆ ಸರ್? ನೀವು ಯಾರ ಬಗ್ಗೆ ಆದ್ರೂ ಫೇವರ್ ಆಗಿ ಮಾತಾಡೋದಾದ್ರೆ ಅಥವಾ ರಾಜಕೀಯದ ಬಗ್ಗೆ? ನೀವು ಅದನ್ನ ಸರಿಯಾಗಿ ನೋಡಿದ್ರೆ ನಾನು ಏನೇ ಮಾತಾಡಿದ್ರು ಅದು ಯಾರ ವಿರುದ್ಧನೂ ಮಾತಾಡಿಲ್ಲ ನಾನು ಅವತ್ತು. ನಾನೇನ್ ಹೇಳಿದ್ದು, ಗಂಡಸರಾದ್ಮೇಲೆ ನಾವು ಹೆಣ್ಮಕ್ಳು ರೆಸ್ಪೆಕ್ಟ್ ಮಾಡೋದು ನಮ್ಮ ಧರ್ಮ ಅಂತ ಹೇಳಿದೆ ನಾನು. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಇಲ್ಲೊಂದು ವಿಷಯ ಬಂತು, ನಾನು ಬರೀ ಕಮೆಂಟ್ ಮಾಡ್ತೀನಿ ಅಂದ್ರು ನಾನು ಕಮೆಂಟ್ ಮಾಡಲ್ಲ, ನಾನು ಸೊಲ್ಯೂಷನ್ ಕೊಟ್ಟಿದ್ದೀನಿ, ಕಮೆಂಟ್ ಮಾಡಿಲ್ಲ ನಾನು.
ನಾನು ಏನೇ ಹೇಳಿರ್ಲಿ, ಇವತ್ತು ನಾನು ಆರ್ಮಿ ಬಗ್ಗೆನೂ ಮಾತಾಡಿದ್ದೀನಿ. ನಾನು ಅದರಲ್ಲಿ ಕಮೆಂಟ್ ಯಾರ ಮೇಲೂ ಮಾಡಿಲ್ಲ. ನಾನು ಇದು ಸರಿ ಇದು ತಪ್ಪು ಅಂತ ಏನು ಮಾತಾಡಿಲ್ಲ. ನಾನು ಸೊಲ್ಯೂಷನ್ ಕೊಟ್ಟಿದ್ದೀನಿ. ನಾನು ಆ ತರದ ಮನುಷ್ಯನೇ ಅಲ್ಲ ಸರ್. ನೀವು ಆ ತಪ್ಪು ಮಾಡಿದೀರಾ, ಈ ತಪ್ಪು ಮಾಡಿದೀರಾ, ನೀವು ಸರಿ ನೀವು ತಪ್ಪು, ಸರ್ಕಾರ ಚೆನ್ನಾಗಿಲ್ಲ, ಆ ಪಾರ್ಟಿ ಚೆನ್ನಾಗಿಲ್ಲ, ಅದೆಲ್ಲ ಮಾಡೋದೇ ಇಲ್ಲ. ಕಮೆಂಟ್ ಅಂತೂ ಅಕ್ಷಯ್ ನೀವು ಮಾಡೇ ಮಾಡ್ತೀರಾ. ಸರ್ಜಿಕಲ್ ಸ್ಟ್ರೈಕಿಗೆ ಸಪೋರ್ಟ್ ಕೊಟ್ರಿ. ಖಂಡಿತ ನನಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಸ್ವಚ್ಛತೆ ಅಭಿಯಾನಕ್ಕೆ ನೀವು ತುಂಬಾ ಚೆನ್ನಾಗಿ ಅನಿಸ್ತು ಸರ್ ನನಗದು. ಅಭಿಯಾನ ಏನ್ ಸರ್, ಟೆರರಿಸ್ಟ್ ಮೇಲೆ ಉಲ್ಟಾ ಅಟ್ಯಾಕ್ ಮಾಡಿದ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಅದ್ರಲ್ಲಿ ಏನ್ ತಪ್ಪಿದೆ, ಅದ್ರಲ್ಲಿ ಏನ್ ಪ್ರಾಬ್ಲಮ್? ಮತ್ತೆ ನಾನಷ್ಟೇ ಅಲ್ಲ ಸರ್, ನಾವಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಬೇಕು ಟೆರರಿಸಂ ಮುಗ್ದೋಗೋದು. ಇದ್ರಲ್ಲಿ ಏನೂ ತಪ್ಪಿಲ್ಲ. ಮತ್ತೆ ನಾನ್ ಇನ್ನೊಂದ್ಸಲ ಹೇಳ್ತೀನಿ, ನಾನು ಕಮೆಂಟ್ ಮಾಡಲ್ಲ ಯಾರ ಮೇಲೂ. ನಾನ್ ಹೇಳೋದು ಒಂದೇ ಒಂದು ಸರ್, ಸೊಲ್ಯೂಷನ್ ಏನು. ಇವತ್ತು ಒಂದ್ ವೇಳೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇದ್ರೆ, ಬ್ಯಾಂಗ್ಳೂರ್ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಾ ಇದ್ರೆ, ನಾನೊಂದ್ ಸ್ಕೂಲ್ ನಡೆಸ್ತೀನಿ. ಒಂದ್ ವೇಳೆ ನಿಮ್ಮ ಇನ್ಫಾರ್ಮರ್ ನಿಮಗೆ ಹೇಳಿದಾರೋ ಇಲ್ವೋ ಗೊತ್ತಿಲ್ಲ, ನಾನು ಹೇಳ್ತೀನಿ ನಿಮಗೆ. ನನ್ನದೊಂದು ಸ್ಕೂಲ್ ಇದೆ, ಅಲ್ಲಿ ಹುಡುಗಿರಿಗೆ ನಾನು ಫ್ರೀ ಆಫ್ ಕಾಸ್ಟ್ ಮಾರ್ಷಲ್ ಆರ್ಟ್ಸ್ ಕಲಿಸ್ತೀವಿ. 15,000 ಹುಡುಗಿರಿಗೆ ಮುಂಬೈಯಲ್ಲಿ ನಾವು ಮಾರ್ಷಲ್ ಆರ್ಟ್ಸ್ ಕಲಿಸಿದೀವಿ. ಅಂಡ್ ನಾನು ಇನ್ನೂ ಮಾಡ್ಬೇಕು ಅಂತ ಇಷ್ಟ ನನಗೆ, ಇನ್ನೂ ಮಾಡ್ತೀನಿ ನಾನು. ಐ ವುಡ್ ಲೈಕ್ ಟು ಡೂ ಇಟ್. ನೋಡಿ, ನೀವೀಗ ಇಷ್ಟೊಂದು ಕೆಲಸ ಮಾಡ್ತೀರಿ, ಇಷ್ಟೆಲ್ಲ ಆದ್ಮೇಲೂ ಜನ ಏನ್ ಹೇಳ್ತಾರೆ ಅಂತಂದ್ರೆ ಅಕ್ಷಯ್ ಅಲ್ಟಿಮೇಟ್ಲಿ ರಾಜಕೀಯ ಇಲ್ಲ ಸರ್, ನನಗೆ ಬರಕ್ ಇಷ್ಟ ಇಲ್ಲ. ನಾನೊಂದ್ ವೇಳೆ ರಾಜನೀತಿ ಒಳಗ್ ಬಂದ್ಬಿಟ್ರೆ ನೀವು ಅವತ್ತಿಂದ ನನ್ನ ಹತ್ರ ಮಾತಾಡೋದೇ ಬಿಟ್ಬಿಡಿ. ನನಗೆ ರಾಜಕಾರಣದಲ್ಲಿ ಯಾವುದೇ ಆಸಕ್ತಿ ಇಲ್ಲ. ನಾನು ಇದನ್ನೆಲ್ಲ ಮಾಡ್ತಿರೋದು ರಾಜಕಾರಣದಲ್ಲಿ ಬರಕು ಅಂತಲ್ಲ. ನನಗೆ ಯಾವುದೇ ರೀತಿ ಇಷ್ಟ ಇಲ್ಲ ಸರ್. ನಾನು ಸಿನಿಮಾಗಳಲ್ಲೇ ಖುಷಿಯಾಗಿದ್ದೀನಿ. ಸಿನಿಮಾ ಮಾಡ್ತೀನಿ, ದುಡ್ಡು ಗಳಿಸ್ತೀನಿ, ಸೊಸೈಟಿಗೆ ನನ್ನ ಕೈಲಾದಷ್ಟು ಸೇವೆ ಮಾಡ್ತೀನಿ, ಅದರಲ್ಲೇ ಖುಷಿಯಾಗಿದ್ದೀನಿ. ನನಗೆ ರಾಜನೀತಿ ಇಷ್ಟ ಇಲ್ಲ ಸರ್. ಸಾಕಷ್ಟು ಫಿಲ್ಮ್ ಸ್ಟಾರ್ಗಳು ರಾಜಕೀಯಕ್ಕೆ ಬಂದಿದ್ದಾರೆ. ಅವರು ಸಿನಿಮಾಗಳು ಮಾಡಿದ್ರು, ಉತ್ತುಂಗಕ್ಕೆ ಇರೋದ್ರು. ಅದಾದ ನಂತರ ಅದು ಸುನಿಲ್ ದತ್ ಸಾಹೇಬ್ರಾಗಿರ್ಬೋದು, ರಾಜ್ ಬಬ್ಬರ್ ಆಗಿರ್ಬೋದು, ಅಮಿತಾಬ್ ಬಚ್ಚನ್ ಆಗಿರ್ಬೋದು, ಅಥವಾ ಶತ್ರುಘ್ನ ಸಿನ್ಹಾ ಆಗಿರ್ಬೋದು. ನೋಡಿ, ಇವರೆಲ್ಲ ರಾಜಕೀಯಕ್ಕೆ ಬಂದಿದ್ದಾರೆ. ನಿಮಗೆ ಬರೋದಕ್ಕೆ ಏನ್ ಸಮಸ್ಯೆ? ತೊಂದ್ರೆ ಏನಿಲ್ಲ ಸರ್. ಆದ್ರೆ ಆ ಒಂದು ವಿಷಯ ಇದೆ, ನನಗೆ ಜೀವನದಲ್ಲಿ ಎರಡು ವಿಷಯದಲ್ಲಿ ನಾನು ಎಂಟರ್ ಆಗ್ಬೇಕಂತ ಇಷ್ಟಪಡ್ತೀನಿ. ಒಂದು ಸ್ಪೋರ್ಟ್ಸ್, ಇನ್ನೊಂದು ಹಾಸ್ಪಿಟಲ್. ಈ 2 ವಿಷಯಗಳ ಬಗ್ಗೆ ನನಗೆ ನಾಲೆಜ್ ಇದೆ. ಆ ವಿಷಯಗಳ ಬಗ್ಗೆ ನನಗೆ ತುಂಬಾ ಗೊತ್ತು. ಈ 2 ಫೀಲ್ಡ್ಗಳ ಬಗ್ಗೆ ನಾನು ಯಾವಾಗಾದ್ರೂ ಏನಾದ್ರೂ ಮಾಡ್ಬೋದು ಅಂದ್ರೆ ಮಾಡ್ತೀನಿ ಸರ್ ನಾನು. ಅಂದ್ರೆ ಸ್ಪೋರ್ಟ್ಸ್ ಮಿನಿಸ್ಟರ್ ಆಗೋದಕ್ಕೆ ಇಷ್ಟನಾ ಅಥವಾ ಹೆಲ್ತ್ ಮಿನಿಸ್ಟರ್? ಅಯ್ಯೋ ಇಲ್ಲ, ಸ್ಪೋರ್ಟ್ಸ್ ಮಿನಿಸ್ಟರ್ ಆಗ್ಬೇಕು ಅಂತ ಅಲ್ಲ ನಾ ಹೇಳಿದ್ದು. ಅದನ್ನೇ ಸರ್ ನಾನು ಹೇಳ್ತಿರೋದು. ಅಂದ್ರೆ ಸ್ಪೋರ್ಟ್ಸ್ ಮಿನಿಸ್ಟರ್ ಆಗ್ಲೇಬೇಕಂತ ಏನಿಲ್ಲ ಸೇವೆ ಮಾಡ್ಬೇಕಂದ್ರೆ. ಯು ಕ್ಯಾನ್ ಟಾಕ್ ಟು ದ ಸ್ಪೋರ್ಟ್ಸ್ ಮಿನಿಸ್ಟರ್, ಯು ಕ್ಯಾನ್ ಸಜೆಸ್ಟ್ ಹಿಮ್, ಯು ಕ್ಯಾನ್ ಕಮೆಂಟ್ ಆನ್ ಇಟ್, ಡೂ ಸಮಥಿಂಗ್ ಫಾರ್ ದ ಫೀಲ್ಡ್. ದಟ್ಸ್ ಆಲ್ ಐ ವಾಂಟ್ ಟು ಡೂ. ನನಗೆ ಮಿನಿಸ್ಟರ್ ಆಗ್ಬೇಕಂತ ಏನ್ ಇಷ್ಟ ಇಲ್ಲ ಸರ್. ಮಿನಿಸ್ಟರ್ ಆಗ್ಲೇಬೇಕಂತ ಏನಿಲ್ಲ ಸೇವೆ ಮಾಡೋದಕ್ಕೆ. ಅಕ್ಷಯ್, ಇಲ್ಲಿ ನಿಮ್ಮ ಪ್ರೋಗ್ರಾಮ್ಗೆ ಬಂದಿದ್ದೀವಿ, ಹಾಗೆ ನಿಮ್ಮನ್ನ ಸ್ಕ್ರೀನ್ಸ್ ಮೇಲೂ ನೋಡ್ತಿರ್ತೀವಿ, ನಿಮ್ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀವಿ. ಈಗ ಏನ್ ತಿಳ್ಕೊಳ್ಳೋಕೆ ಬಯಸ್ತಾ ಇದೀವಿ ಅಂದ್ರೆ, ನಾಟ್ ಓನ್ಲಿ ಮೀ, ಫಾರ್ ಆಲ್ ಆಫ್ ಅಸ್. ನೋಡಿ, 16 ವರ್ಷ ಅಂದ್ರೆ 16 ಸಿನಿಮಾಗಳು ನಿಮ್ದು ಏನ್ ಫ್ಲಾಪ್ ಆಗಿತ್ತು, ಆಗ ಆ ಟೈಮಲ್ಲಿ ನಿಮ್ಗೆ ಹೇಗೆ ಅನಿಸ್ತಾ ಇತ್ತು, ಹೇಗೆ ನಿಭಾಯಿಸಿದ್ರಿ, ಮತ್ತೆ ಇಂಡಸ್ಟ್ರಿ ಒಳಗಡೆ ಮತ್ತೆ ಹೇಗೆ ರಿಫಾರ್ಮ್ ಆದ್ರಿ? ಸರ್, ಅದು ಏನಾಯ್ತು ಅಂದ್ರೆ 16 ಸಿನಿಮಾಗಳು ಫ್ಲಾಪ್ ಆದ್ಮೇಲೂ ನನ್ನ ಕೈಯಲ್ಲಿ ಸಿನಿಮಾಗಳು ಇದ್ವು ಕೆಲಸ ಮಾಡೋದಕ್ಕೆ. ಯಾಕಂದ್ರೆ ನನಗೆ ಸಿನಿಮಾಗಳು ನಾನು ಪ್ರೊಫೆಷ್ನಲ್ ಆಗಿರ್ತಿದ್ದೆ ಅಂತ ನನಗೆ ಸಿಗ್ತಾ ಇದ್ವು. ನನ್ನ ಆಕ್ಟಿಂಗ್ ಟ್ಯಾಲೆಂಟ್ ಮೇಲೆ ಅಂತೂ ಖಂಡಿತ ಅಲ್ಲ. ಅಂಡ್ ಐ ಆಮ್ ಬೀಯಿಂಗ್ ವೆರಿ ಆನೆಸ್ಟ್ ಅಬೌಟ್ ಇಟ್. ಆದರೆ ತುಂಬ ನೋವಾಗ್ತಾ ಇತ್ತು. ಸಿನಿಮಾ ನಡೀತಾ ಇರಲಿಲ್ಲ. ಆ್ಯಂಡ್ ಐ ವಾಸ್ ಗೋಯಿಂಗ್ ಥ್ರೂ ಲೀನ್ ಪೀರಿಯಡ್. ಬಟ್ ನನಗೆ ಯಾವಾಗಲೂ ನೆನಪಿದೆ, ನಾನು ಇಲ್ಲಿ ಕೆಲಸ ಮಾಡೋಕ್ಕಿಂತ ಮುಂಚೆ ಬ್ಯಾಂಕಾಕಲ್ಲಿ ಮಾರ್ಷಲ್ ಆರ್ಟ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮತ್ತು ಅಲ್ಲಿ ನಾನು ಸ್ಟ್ರೀಟ್ ಫೈಟ್ಸ್ ಕೂಡ ಮಾಡಬೇಕಾಗ್ತಾ ಇತ್ತು. ನಾನು ಅಲ್ಲಿ ಥಾಯ್ ಫೈಟರ್ಸ್ ಜೊತೆ ಫೈಟ್ ಮಾಡ್ತಾ ಇದ್ದೆ. ನಾನು ಅವಾಗ ಎಷ್ಟೋ ಫೈಟ್ಸ್ ನಾನು ಸೋಲ್ತಾ ಇದ್ದೆ, ತುಂಬಾ ಸಲ ಏಟ್ ಬೀಳ್ತಾ ಇತ್ತು ನನಗೆ. ಬಟ್ ದ ಹೋಲ್ ಥಿಂಗ್ ಇಸ್ ಯು ಹ್ಯಾವ್ ಟು ಗೆಟ್ ಅಪ್ ಅಗೈನ್ ಅಂಡ್ ಅಗೈನ್ ಸ್ಟಾರ್ಟ್ ಫ್ರಮ್ ದ ಫಸ್ಟ್. ಸೊ ಅದನ್ನ ನಾನು ಮೈಂಡ್ ಅಲ್ಲಿ ಇಟ್ಕೊಂಡು ನಾನು ಮುಂದುವರೆದೆ. ಆಮೇಲೆ ದೇವ್ರ ಕೃಪೆನೇ ಅನ್ಕೊಳ್ಳಿ, ನನಗೆ ಒಳ್ಳೆ ಸಿನಿಮಾಗಳು ಸಿಗಕ್ ಶುರುವಾದ್ವು. ಮತ್ತೆ ನಿಷ್ಠೆಯಿಂದ ಕೆಲಸ ಮಾಡ್ತಾ ಹೋದೆ, ಮತ್ತೆ ನನಗೆ ಸಕ್ಸಸ್ ಸಿಗ್ತಾ ಇದೆ ಅಷ್ಟೇ. ಅಕ್ಷಯ್, ನೋಡಿ, ನಿಮ್ಮ ಜೀವನದ ಸಂಘರ್ಷದಲ್ಲಿ ಕೆಲವೊಮ್ಮೆ ಜ್ಯುವೆಲ್ರಿ ಮಾರಬೇಕಾಯ್ತು, ಕೆಲವೊಮ್ಮೆ ಟ್ರಾವೆಲ್ ಏಜೆಂಟ್ ಆಗಬೇಕಾಯ್ತು, ಬೇರೆ ಬೇರೆ ಕೆಲಸಗಳನ್ನ ಮಾಡಿದ್ದೀರಿ. ಅದರಿಂದ ಕೂಡ ಶಕ್ತಿ ಸಿಕ್ತಾ? ಕುಂದನ್ ಜ್ಯುವೆಲ್ರಿ ಮಾರ್ತಾ ಇದ್ದೆ ನಾನು. ದಿಲ್ಲಿಯಿಂದ ನಾನು ಇಲ್ಲಿ ದಿಲ್ಲಿ ಮಾರ್ಕೆಟಲ್ಲಿ ತಗೊಂಡು ಬಾಂಬೆಯಲ್ಲಿ ಮಾರ್ತಾ ಇದ್ದೆ ನಾನು. ಮತ್ತೆ ಅದು ಕ್ಯಾಲ್ಕಟಲ್ಲಿ ನಾನು ಸ್ಪಾಟ್ ಬಾಯ್ ಆಗಿದ್ದೆ ಒಂದ್ ಕಡೆ, ಒಂದು ಟ್ರಾವೆಲ್ ಏಜೆನ್ಸಿಯಲ್ಲಿ. ನಾನು ಢಾಕಾದಲ್ಲೂ ಕೆಲಸ ಮಾಡಿದ್ದೀನಿ, ಬ್ಯಾಂಕಾಕಲ್ಲಿ ಕೆಲಸ ಮಾಡ್ತಾ ಇದ್ದೆ, ಬಾಂಬೆ ಅಲ್ಲಿ ಮಾರ್ಷಲ್ ಆರ್ಟ್ಸ್ ಸ್ಕೂಲ್ ನಡೆಸ್ತಾ ಇದ್ದೆ, ಜನರಿಗೆ ಟ್ರೈನ್ ಮಾಡ್ತಾ ಇದ್ದೆ ಮಾರ್ಷಲ್ ಆರ್ಟ್ಸ್ ನಾನು. ಸೊ ಆ ಸಂಘರ್ಷ ತುಂಬಾ ಹೆಲ್ಪ್ ಆಗಿದೆ. ಯಾವತ್ತಾದ್ರೂ ಯೋಚಿಸಿದ್ರ ನಾನು ಫಿಲ್ಮ್ ಸ್ಟಾರ್ ಆಗ್ತೀನಿ, ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗ್ತೀನಿ ಅಂತ? ಇಲ್ಲ, ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಇದು ಒಂದು ದೊಡ್ಡ
ಇದು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಸರ್. ಆದ್ರೆ ನನಗೆ ನೆನಪಿದೆ, ಒಂದ್ಸಲ ಕೋಪದಲ್ಲಿ ನಾನು ನಮ್ಮ ತಂದೆ ನನ್ನ ಕಪಾಳಕ್ಕೆ ಹೊಡೆದಿದ್ರು. ನಾನು ಅವಾಗ ಅಂದಿದ್ದೆ, ಯಾಕಂದ್ರೆ ನಾನು ಚೆನ್ನಾಗಿ ಓದ್ತಾ ಇರಲಿಲ್ಲ. ಅವರು ಹೊಡೆದ್ಬಿಟ್ಟು ಹೇಳಿದ್ರು, ನೀನು ಓದ್ಲಿಲ್ಲ ಅಂದ್ರೆ ಜೀವನದಲ್ಲಿ ಏನ್ ಮಾಡ್ಬೇಕಂತಿದ್ಯಾ ನೀನು ಅಂತ. ಅವಾಗ ನನ್ನ ಬಾಯಿಂದ ಫ್ಲೋ ಅಲ್ಲಿ ಬಂತು, ನಾನು ಹೀರೋ ಆಗ್ತೀನಿ ಅಂತ. ನಾನು ಆ ಥರ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಆದ್ರೆ ಅದೇನು ಹೇಳ್ತಾರಲ್ಲ ಸರ್, ನಾವೇನು ಸಂಕಲ್ಪ ಮಾಡ್ಕೋತೀವಿ ಅದು ಬಾಯಲ್ಲಿ ಸರಸ್ವತಿ ಕೂತಿದ್ರೆ ಕರೆಕ್ಟ್ ಟೈಮಿಗೆ ಅದು ಆಚೆ ಬಂದಿರುತ್ತೆ ಅಂತ. ಮತ್ತೆ ಇನ್ನೊಂದು ವಿಚಾರ ಕೇಳ್ಪಟ್ಟೆ ನಾನು, ಯಾವ ಗೋಡೆಯ ಮುಂದೆ ನಿಂತು ನೀವು ಮೊದಲ ಫೋಟೋಶೂಟ್ ಅನ್ನ ಮಾಡಿಸಿದ್ರಲ್ಲ, ನೀವೀಗ ಆ ಗೋಡೆ ಹಿಂದೆ ಇರುವಂತ ಮನೆನ ಖರೀದಿ ಮಾಡಿದ್ರಿ ಅಂತ. ಹೌದು ಸರ್, ಅದು ನಾನು ಕಾಂಪೌಂಡ್ ಒಳಗಡೆ ಫೋಟೋಶೂಟ್ ಮಾಡಿಸ್ಕೋಬೇಕಂತಿದ್ದೆ. ಬಟ್ ಸೆಕ್ಯೂರಿಟಿ ಗಾರ್ಡ್ಗೆ ಅವ್ರು ಹೇಳಿರ್ತಾರಲ್ವಾ, ಒಳಗಡೆ ಯಾರನ್ನೂ ಬರಕ್ ಬಿಡಬೇಡ ಅಂತ. ಅವ್ನ್ ಪಾಪ ತನ್ನ ಡ್ಯೂಟಿ ತಾನು ಮಾಡ್ದ. ಅಂಡ್ ಇದೂನು ಕೋಇನ್ಸಿಡೆನ್ಸ್ ಸರ್. ಮತ್ತೆ ನಾನೇನು ಆತರ ಅನ್ಕೊಂಡಿರ್ಲಿಲ್ಲ ಸಿನಿಮಾ ಸ್ಟೈಲ್ ಅಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ ಒಂದಿನ ಇದೇ ಮನೆ ಕೊಂಡ್ಕೋತೀನಿ ಅಂತ. ಆ ತರ ಸೀನ್ ಎಲ್ಲ ಏನಿಲ್ಲ, ಅದು ಜಸ್ಟ್ ಕೋಇನ್ಸಿಡೆನ್ಸ್ ಸರ್. ನನಗೆ ಅಲ್ಲೇ ಮನೆ ಸಿಕ್ತು. ವಾಚ್ಮ್ಯಾನ್ ಅವರೇ ಇದಾರ ಅಥವಾ ತೆಗೆದ್ಬಿಟ್ರ ಸರ್? ಆ ಸೆಕ್ಯೂರಿಟಿ ಗಾರ್ಡ್ ಇದು ಯಾವಾಗಿಂದ ಸರ್? ಅವಾಗ ಒಂದು 27-28 ವರ್ಷ ಮುಂಚೆದ ಕತೆ ಇದು. ಆವಾಗ್ಲೇ ವಯಸ್ಸಾಗಿತ್ತು ಅವ್ರಿಗೆ. ಈಗ ಎಲ್ಲಿದಾರೋ ಏನು ಇದಾರೋ ಇಲ್ಲ. ಸಾಕಷ್ಟು ಕಾಕತಾಳೀಯಗಳಾಗಿದೆ. ರಾಜೇಶ್ ಖನ್ನಾ ಅವರ ಹತ್ರ ನೀವು ಕೆಲಸ ಕೇಳ್ಕೊಂಡು ಹೋಗಿದ್ರಂತೆ, ಅದು ಕೂಡ ಕಾಕತಾಳೀಯನೇ? ಹೌದು ಸರ್, ಕೆಲಸ ಕೇಳ್ಕೊಂಡು ಹೋಗಿದ್ದೆ. ಮತ್ತೆ ಅವ್ರು ನಿಮ್ಮನ್ನ ಮೀಟ್ ಮಾಡದೆ ಹೊರಟೋದ್ರು? ಇಲ್ಲ ಸರ್, ಆ ತರ ಮಾಡಿಲ್ಲ. ಅವರು ನನ್ನ ಭೇಟಿ ಮಾಡಿದ್ರು. ಅವರು ನೀವು ಬರೇ ಮನೆ ಮುರಿಯ ಮಾತಾಡ್ತಿರಲ್ಲ ಸರ್. ಖಂಡಿತ ನಾನು ಅವ್ರ ಆಫೀಸ್ಗೆ ಹೋದಾಗ, ಅವ್ರನ್ನ ಮೀಟ್ ಆಗಕ್ಕೆ ಹೋದಾಗ ಅವ್ರು ನನ್ನ ಭೇಟಿ ಮಾಡಿದ್ರು, ತುಂಬಾ ಪ್ರೀತಿಯಿಂದ ಮಾತಾಡ್ಸಿದ್ರು. ಅವಾಗ ಅವರು ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ರು, ಚಂಕಿ ಪಾಂಡೆ ಹೀರೋ. ಆ ಸಿನಿಮಾಗೆ ಜೈ ಶಿವಶಂಕರ್ ಆ ಸಿನಿಮಾ ಮಾಡ್ತಾ ಇದ್ರು. ಅವಾಗ ಅವ್ರು ಹೇಳಿದ್ರು, ಇಲ್ಲ ಇದ್ರಲ್ಲಿ ರೋಲ್ ಮುಗ್ದೋಗಿದೆ, ಯಾವ್ದಾದ್ರು ಮಾಡುವಾಗ ಹೇಳ್ತೀನಿ ನಿನಗೆ ಅಂತ. ಅವತ್ತು ನಿಮ್ಗೆ ಅನ್ಸಿರ್ಲಿಲ್ವಾ ನಾನು ಇವರ ಮಗಳನ್ನೇ ಮದುವೆ ಆಗ್ತೀನಿ? ಇಲ್ಲ ಸರ್, ಖಂಡಿತ ಅನ್ಕೊಂಡಿರ್ಲಿಲ್ಲ. ಇದನ್ನ ಯಾರು ಯೋಚನೆ ಮಾಡಕ್ಕಾಗುತ್ತೆ ಸರ್? ಆ ತರ ಯಾರಾದ್ರೂ ಮೊದ್ಲೇ ಗೊತ್ತಾಗಿದ್ರೆ ದೇವ್ರ ಅಂತ ಅವ್ನ ಮುಂದೆ ಬಂದಿರಲಿಲ್ಲ ನನಗೆ. ಅದೃಷ್ಟ ನಿಮ್ಮನ್ನ ಎಲ್ಲಿಂದ ಎಲ್ಲಿಗೆ ತಲುಪಿಸಿದೆ ಇವತ್ತು? ಹೌದು ಸರ್, ಅದೃಷ್ಟನೇ ತಂದು ನಿಲ್ಸಿದೆ ಇಲ್ಲಿಗೆ. ಮತ್ತೆ ತಂದೆ ತಾಯಿಯ ಆಶೀರ್ವಾದ, ಪ್ರೀತಿ ಮತ್ತೆ ಶ್ರಮ ಕೂಡ. ಶ್ರಮ ಖಂಡಿತ ಬೇಕು ಸರ್. ಆದ್ರೆ ಜನ ಕೇಳ್ತಾರೆ ಅವರು, ಶ್ರಮ ಮುಖ್ಯನಾ ಅದೃಷ್ಟ ಮುಖ್ಯನಾ ಅಂತ. ಆದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ 65 to 70% ನಾನು ಅದೃಷ್ಟಕ್ಕೆ ವೋಟ್ ಮಾಡ್ತೀನಿ. ಬಿಕಾಸ್ ಐ ಡೋಂಟ್ ನೋ, ಮೈ ಎಕ್ಸ್ಪೀರಿಯನ್ಸ್ ಇಸ್ ದ್ಯಾಟ್. ಯಾಕಂದ್ರೆ ನಾನು ಶೂಟಿಂಗಿಗೆ ಅಂತ ಸ್ಟುಡಿಯೋಗಳಲ್ಲಿ ಎಷ್ಟೊಂದ್ಸಲ ಹೋದಾಗ ನನ್ಕಿಂತ ಎಷ್ಟೋ ಗುಡ್ ಲುಕಿಂಗ್ ಹುಡುಗರು ನಿಂತಿರ್ತಾರೆ ಅಲ್ಲಿ, ಹಾರ್ಡ್ ವರ್ಕ್ ಮಾಡೋರು. ಅವರು ಎಷ್ಟು ವರ್ಷದಿಂದ ಕಷ್ಟಪಡ್ತಿರ್ತಾರೆ, ಎಷ್ಟು ಶ್ರಮ ಇರುತ್ತೆ, ಎಷ್ಟು ಚೆನ್ನಾಗಿ ಇರ್ತಾರೆ ಅವ್ರು ನನ್ಗಿಂತ. ಆದ್ರೆ ಬಹುಶಃ ಅವರಲ್ಲಿ ಒಂದೇ ಒಂದು ಕೊರತೆ ಅಂತಂದ್ರೆ ಮೋಸ್ಟ್ಲಿ ಅದೃಷ್ಟ. ಅವರಿಗೆ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಕೆಲಸ ಸಿಗ್ತಾ ಇಲ್ಲ, ಒಳ್ಳೆ ಕೆಲಸ ಸಿಗ್ತಾ ಇಲ್ಲ. ಅಂಡ್ ದಟ್ ಈಸ್ ವೇರ್ ಐ ಫೀಲ್ ಇನ್ ದಟ್ ಪ್ಲೇಸ್ ಐ ಗಾಟ್ ಲಕ್ಕಿ ಅಂಡ್ ಐ ಕೇಮ್ ಅಪ್. ಅಕ್ಷಯ್, ನಾವು ನಿಮ್ಮನ್ನ ಎಲ್ಲ ತರದ ಪ್ರಶ್ನೆಗಳನ್ನ ಕೇಳಿದ್ವಿ, ಆದ್ರೆ ನೀವು ಯಾವುದೇ ಪ್ರಶ್ನೆಗೆ ಮುಚ್ಚು ಮರೆ ಮಾಡದೆ ಉತ್ತರವನ್ನ ಕೊಟ್ಟಿದ್ದೀರಾ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಸೋನಲ್ ಕಾಲ್ರಾ ಅವರ ತೀರ್ಪನ್ನ ಇವತ್ತಿನ ಮೊಕದ್ದಮೆ ಮೇಲೆ. ವೆಲ್ಕಮ್ ಬ್ಯಾಕ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಯಾಗಿದ್ದವರು ಅಕ್ಷಯ್ ಕುಮಾರ್. ಅಕ್ಷಯ್ ಅವ್ರನ್ನ ನಾವು ಕೇಳಿದ್ವಿ ಅವರ ಜೀವನದ ಬಗ್ಗೆ, ಅವರ ಸ್ಟ್ರಗಲ್ನ ಬಗ್ಗೆ, ಅವರ ಸಿನಿಮಾಗಳ ಬಗ್ಗೆ, ಫ್ಲಾಪ್ನ ಬಗ್ಗೆ, ಹಿಟ್ಸ್ನ ಬಗ್ಗೆ, ಅವರ ಡ್ಯಾನ್ಸ್ನ ಬಗ್ಗೆ ಮತ್ತೆ ಅವರ ರೊಮ್ಯಾನ್ಸ್ನ ಬಗ್ಗೆ. ಈಗ ಸಮಯ ಬಂದಿದೆ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಸೋನಲ್ ಕಾಲ್ರಾ ಅವರ ತೀರ್ಪನ್ನ ಕೇಳೋದಕ್ಕೆ. ಸೊ ಅಕ್ಷಯ್, ನಾವು 24 ವರ್ಷದಿಂದ ಆಪ್ಕೆ ಅದಾಲತ್ನ ನೋಡ್ಕೊಂಡು ಬರ್ತಾ ಇದೀವಿ. ರಜತ್ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಅಷ್ಟೊಂದು ಈಸಿ ಅಲ್ಲ ಅಂತ ನಮಗ್ ಗೊತ್ತಿದೆ. ಆದ್ರೆ ನನಗಿವತ್ತನ್ನಿಸ್ತು, ಜನರಿಗೂ ಕೂಡ ಕೇಳಕ್ ಇಷ್ಟಪಡ್ತೀನಿ, ಜನರಿಗೂ ಇದೇ ತರದೇ ಫೀಲಿಂಗ್ಸ್ ಇದೆಯೋ ಅಂತ. ನಿಮ್ ಉತ್ತರದಲ್ಲಿ ಸರಳತೆ ಮತ್ತು ವಿನಮ್ರತೆ ಇದೆ. ಅದಕ್ಕೋಸ್ಕರನೇ ನೀವು ಮುಕ್ತವಾಗಿ ಆನ್ಸರ್ ಮಾಡ್ತಾ ಇದ್ದೀರಾ. ಮತ್ತೆ ಸೆಕೆಂಡ್ಲಿ ನೀವು ಅದನ್ನ ನಿರಾಕರಿಸೋದನ್ನ ನಂಬೋದಿಲ್ಲ. ಅವರು ಆರೋಪ ಮಾಡ್ತಾನೆ ಇದ್ರು, ನೀವು ಅದನ್ನ ನಂಬ್ತಾನೆ ಇದ್ದೀರಿ. ಸೊ ಹಾಗಾಗಿ ಇಂಥ ವ್ಯಕ್ತಿಗೆ ಎಷ್ಟು ಶಿಕ್ಷೆ ಬೇಕು ಹೇಳಿ, ಅಂತವ್ರಿಗೆ ಶಿಕ್ಷೆ ಆಗ್ಬೋದು ಅಂತ ಹೇಳಿ ನೀವು ಭಾವಿಸ್ತೀರಾ? ಅವರು ಮನ್ಸಿಂದನೇ ಆನ್ಸರ್ ಮಾಡ್ತಾ ಇದ್ರು. ನಾನ್ ಇಷ್ಟನ್ನ ಕೇಳಕ್ ಇಷ್ಟಪಡ್ತೀನಿ. ನೀವು ಒಂದ್ ಒಳ್ಳೆ ಮಾತನ್ನ ಹೇಳಿದ್ರಿ, ನೀವು ಜೀವನದಲ್ಲಿ ಏನೇ ಆಗಿರ್ಲಿ ಮನುಷ್ಯ ತುಂಬಾ ಒಳ್ಳೆನಾಗಿರ್ಬೇಕು. ಸೊ ನಮ್ಮ ಪಬ್ಲಿಕ್ ಅಲ್ಲಿ ಒಂದ್ ಮಾತಿದೆ, ನಮ್ ಸೆಲೆಬ್ರಿಟಿಗಳು ತುಂಬಾ ಮಾತಾಡ್ತಾರೆ ಆದ್ರೆ ಆಕ್ಚುಯಲ್ ಆಕ್ಷನ್ ಏನು ಮಾಡೋದಿಲ್ಲ ಅಂತ. ಸೊ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ನಿಮ್ಮ ಫಿಲಮ್ಸ್ಗಳ ಮೂಲಕ ಒಂದು ಸಂದೇಶವನ್ನ ಕೊಡೋದಕ್ಕೆ, ಮತ್ತೆ ನೀವು ಸೊಲ್ಯೂಷನ್ ಅನ್ನ ಪ್ರೊವೈಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ಹೌದು ಮೇಡಮ್. ಸೊ ಅದಾಲತ್ ಕೂಡ ಇದನ್ನೇ ಬಯಸತ್ತೆ ಮತ್ತೆ ರಿಕ್ವೆಸ್ಟ್ ಮಾಡೋದು, ನೀವು ಆ ಆರೋಪಗಳನ್ನೆಲ್ಲ ನೀವು ಸುಳ್ಳು ಅಂತ ಸಾಬೀತ್ಪಡಿಸ್ಲಿ ಅಂತ.
ನೀವು ನಂಬಿದ್ದನ್ನ ನೀವು ಪೂರ್ಣ ಹೃದಯದಿಂದ ಮಾಡ್ಬೇಕು ಅಂತ ನಾವು ಹಾರೈಸ್ತೀವಿ. ಮತ್ತೆ ಈ ಅದಾಲತ್ ನಿಮಗೆ ಸಪೋರ್ಟ್ ಥ್ಯಾಂಕ್ ಯು ವೆರಿ ಮಚ್. ಇದೇ ನಂಬಿಕೆಯೊಂದಿಗೆ, ಇದೇ ವಿಶ್ವಾಸದೊಂದಿಗೆ ಅಕ್ಷಯ್ ಕುಮಾರ್ ಅವರು ಇದೇ ತರ ಜನತೆಯನ್ನ ಎಂಟರ್ಟೈನ್ ಮಾಡ್ತಾ ಇರ್ಲಿ, ದಾರಿ ತೋರಿಸ್ತಾ ಇರ್ಲಿ, ಮತ್ತೆ ಒಂದಾದ ನಂತರ ಒಂದು ಹಿಟ್ ಸಿನಿಮಾಗಳನ್ನ ಕೊಡ್ತಾ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.